ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಇದೀಗ ನಾವು ದಿನನಿತ್ಯ ಸಿಡಿಟಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ತರಗತಿಗಳನ್ನ ಮಾಡ್ತಾ ಹೋಗ್ತಾ ಇದೀವಿ. ಅದರಲ್ಲಿ ಇಂದು ಸಹ ಅಷ್ಟೇ ನಾವು ಸಿಟಿಇಟಿಗೆ ಸಂಬಂಧಿಸಿದಂತೆ ಗಣಿತ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಹೋಗ್ತಾನೆ. ಅದಕ್ಕಿಂತ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ. ನಾನು ಈಗಾಗಲೇ 2-3 ಸಿಟಿಇಟಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೇನೆ. ನೀವು ಅಲ್ಲಿ ನೋಡ್ತಾ ಹೋಗ್ಬೋದು. ಇವೆಲ್ಲವೂ ಸಹ ರಿಪೀಟೆಡ್ ಕ್ವಶನ್ಸ್ ಬಂದಿದ್ದಾವೆ. ಬಹಳಷ್ಟು ಕ್ವಶನ್ಸ್ ರಿಪೀಟೆಡ್ ಕ್ವಶನ್ಸ್ ಬಂದಿದ್ದಾವೆ. ಇವತ್ತು ನಾನು ಏನ್ ಬಿಡಿಸ್ತಾ ಇದ್ದೀನೋ ಇವೆಲ್ಲವೂ ಸಹ ಪ್ರಶ್ನೆ ಪತ್ರಿಕೆಯಲ್ಲಿ 2-3 ಬಾರಿ ಕೇಳಿರುವಂತಹ ಪ್ರಶ್ನೆಗಳು. ಸೊ ಅದರಿಂದ ಇದು ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಆಗ್ತಾ ಹೋಗಿರುತ್ತೆ. ನೀವು ಮಾಡ್ಬೇಕಂತ ಸಹ ಇಷ್ಟೇ, ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಅನ್ನ ಕೊಡುವಂತದ್ದಷ್ಟೇ. ಹೆಚ್ಚಿನ ತಡ ಮಾಡದೆ ಇವತ್ತಿನ ಒಂದು ತರಗತಿಯನ್ನ ಪ್ರಾರಂಭ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನಮ್ಗೆ ಈ ರೀತಿಯಾಗಿದೆ. ಒಂದು ನಿಮಿಷ. ಓಕೆ. ಸೊ ಸಾಮಾನ್ಯವಾಗಿ ನಮ್ಗೆ ಸಿಟಿಇಟಿ ಪ್ರಶ್ನೆ ಪತ್ರಿಕೆ ಇಂಗ್ಲಿಷ್ ಮತ್ತೆ ಹಿಂದಿಲಿ ಎರಡರಲ್ಲೂ ಕೊಟ್ಟಿರ್ತಾರೆ. ನೀವು ನೋಡ್ಬೋದು ಪಾರ್ಟ್ 2 ಮ್ಯಾಥಮೆಟಿಕ್ಸ್ ಅಂತ ಇದೆ. ನಾನು ಸಾಮಾನ್ಯವಾಗಿ ಇದನ್ನ ನಿಮಗೆ ಇಂಗ್ಲಿಷ್ ಅಲ್ಲಿ ಅಷ್ಟೇ ತಂದಿದ್ದೀನಿ. ಸೊ ನಾನು ಹಿಂದಿಯನ್ನ ಕ್ಲೋಸ್ ಮಾಡಿ ಅಲ್ಲಿ ನಾನು ವರ್ಕ್ ಮಾಡೋದಕ್ಕೆ ಇದು ವರ್ಕ್ ಶೀಟ್ ಆಗಿ ತಗೊಂಡಿದ್ದೀನಿ ಅಷ್ಟೇ. ಸೊ ಇಲ್ಲೇನಿದೆ, ಮೊದಲನೇ ಪ್ರಶ್ನೆ ಈಗ ಚರ್ಚೆ ಮಾಡ್ತಾ ಹೋಗೋಣ. ಇನ್ ಹೌ ಮೆನಿ ವೇಸ್ 48 ಸ್ಮಾಲ್ ಸ್ಕ್ವೇರ್ಸ್ ಆಫ್ 1 centimeter to 1 centimeter ಕ್ಯಾನ್ ಬಿ ಅರೇಂಜ್ ಸೊ ದಟ್ ರಿಸಲ್ಟಿಂಗ್ ಏರಿಯಾ ಈಸ್ 48 centimeter ಸ್ಕ್ವೇರ್ ಅಂತ ಇದೆ. ನೋಡಿ, ಇದು ರಿಪೀಟೆಡ್ ಕ್ವಶನ್. 2-3 ಕ್ವಶನ್ ಪೇಪರ್ ಅಲ್ಲಿ ಇದು ರಿಪೀಟೆಡ್ ಕ್ವಶನ್ ಆಗಿದೆ. ಸೊ ನಾನೇ ನನ್ನ ಹಿಂದಿನ ಒಂದು ಕ್ವಶನ್ ಪೇಪರ್ಸ್ ಅಲ್ಲಿ ಬಿಡಿಸಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಕ್ವಶನ್ ಪೇಪರ್ಸ್ ಇದೆ, ನನ್ನ ಒಂದು ಚಾನಲ್ ಅಲ್ಲಿ ಆಲ್ರೆಡಿ ಪ್ಲೇ ಲಿಸ್ಟ್ ಅನ್ನು ಮಾಡಿಟ್ಟಿದ್ದೀನಿ, ನೀವು ಅಲ್ಲೋಗಿ ನೋಡಬಹುದು. ಸೊ ಇದೆ. ಸೊ ಇದ್ರ ಅರ್ಥ ಏನು? ಸೊ ಇಲ್ಲಿ ಚೌಕಗಳನ್ನ ಜೋಡಿಸಬೇಕು. ಹೇಗೆ ಚೌಕಗಳನ್ನ ಜೋಡಿಸಬೇಕು ಅಂತಂದ್ರೆ, ನೋಡಿ, ಈಗ 48 ಸ್ಕ್ವೇರ್ಸ್ ಇದೆ, 48 ಸ್ಮಾಲ್ ಸ್ಕ್ವೇರ್ಸ್ ಇದಾವೆ. ಸೊ ಅವುಗಳನ್ನ ಅರೇಂಜ್ ಮಾಡ್ತಾ ಹೋಗ್ಬೇಕು. ಸೊ ಅರೇಂಜ್ ಮಾಡೋದು ನಂಗೆ ಏನ್ ಬರಬೇಕು? 48 ಸೆಂಟಿಮೀಟರ್ ಸ್ಕ್ವೇರ್ ಬರಬೇಕು. ಈ ರೀತಿ ಲೆಕ್ಕಗಳು ಬಂದಾಗ ನಾನು ಹೇಳಿದೀನಿ ಏನ್ ಮಾಡ್ಬೇಕು ಅಂತಂದ್ರೆ, ಇದಕ್ಕೆ ಅಪವರ್ತನಗಳನ್ನ ಕಂಡಿಡ್ಕೋಬೇಕು. ಅಪವರ್ತನಗಳನ್ನ ಕಂಡಿಡ್ಕೊಂಡು ಅಪವರ್ತನಗಳ ಜೋಡಿ 48 ಆಗ್ಬೇಕು. ಆ ಗುಣಿಸಿದಾಗ ಅದ್ರ ಉತ್ತರ 48 ಆಗ್ಬೇಕು. ನಾನೀಗ 48ರ ಅಪವರ್ತನಗಳನ್ನ ಕಂಡಿಡ್ಕೊಳ್ತಾ ಹೋಗ್ತೀವಿ. ಸೊ 48ರ ಅಪವರ್ತನಗಳು ಯಾವಾಗ್ತಾ ಹೋಗ್ತವೆ? 48 ಅನ್ನುವಂಥದ್ದು 1ರಿಂದ ಭಾಗ ಆಗುತ್ತೆ, ಹೌದಲ್ವಾ? ಜೊತೆಗೆ 2ರಿಂದ ಭಾಗ ಆಗುತ್ತಾ? 2ರಿಂದನೂ ಭಾಗ ಆಗುತ್ತೆ. 2 ಅನ್ನುವಂಥದ್ದು 48ರ ಅಪವರ್ತನ. 3ರಿಂದ ಭಾಗ ಆಗುತ್ತಾ? 3ರಿಂದನೂ ಭಾಗ ಆಗುತ್ತೆ. ಸರ್, ಹೇಗೆ ಇದನ್ನ ಕಂಡುಹಿಡಿಯೋದು ಅಂತಂದ್ರೆ, ನೀವು ಹಳೆಯ ವಿಧಾನಕ್ಕೂ ನೀವು ಹೋಗ್ಬೋದು. 48 ನಾವು ಮೊದಲಿಗೆ 2ರಿಂದ ಭಾಗ ಮಾಡುವಂತದ್ದು. ಸೊ 2ರಿಂದ ಭಾಗ ಮಾಡಿದ್ರೆ 2 2 4, 2 4 8. ಮತ್ತೆ ಇದು ಸರಿ ಸಂಖ್ಯೆ ಆಗಿರೋದ್ರಿಂದ ಸೊ ಮತ್ತೆ ನಾವು 2ರಿಂದ ಭಾಗ ಮಾಡ್ಬೋದು. 2 1 2, 2 2 4. ಮತ್ತೆ ಸಮ ಸಂಖ್ಯೆ ಆಗಿರೋದ್ರಿಂದ 2 2 6 12. ಮತ್ತೆ ಸಮ ಸಂಖ್ಯೆ ಆಗಿರೋದ್ರಿಂದ ಮತ್ತೆ 2ರಿಂದ ಭಾಗಿಸ್ತೀನಿ. 2 3 6. ಓಕೆ. ಸೊ ಈಗ ನಾವೇನ್ ಮಾಡ್ಬೋದು? ಮತ್ತೆ 3ನ ಮತ್ತೆ ಡಿವೈಡ್ ಮಾಡೋಕ್ಕಾಗೋದಿಲ್ಲ, ಯಾಕೆ ಅದೊಂದು ಅವಿಭಾಜ್ಯ ಸಂಖ್ಯೆ. ನೋಡಿ, ಈಗ 3ರಿಂದ 48 ಡಿವೈಡ್ ಮಾಡ್ಬೋದಾ? ಎಸ್, ಡಿವೈಡ್ ಮಾಡ್ಬೋದು. 4ರಿಂದ ಮಾಡ್ಬೋದಾ? ಮಾಡ್ಬೋದು. ನೋಡಿ, 2 2 4 ಇದೆ ನೋಡಿ. ಸೊ ಇಲ್ಲಿ ಏನೇನ್ ಬರ್ಕೋಬಹುದು? 2 ಇಂಟು 2 ಇಂಟು 2 ಇಂಟು 2 ಇಂಟು 3. ಓಕೆ. 4ರಿಂದ ಡಿವೈಡ್ ಆಗುತ್ತಾ? 2 2 ಎಷ್ಟಾಗುತ್ತೆ? 2 2 4. ಓಕೆನಾ? ಹಾಗಾದ್ರೆ 5ರಿಂದ ಡಿವೈಡ್ ಆಗುತ್ತಾ? ನೋಡಿ, ಇಲ್ಲಿ ಯಾವುದೇ ಸಂಖ್ಯೆನ ಗುಣಿಸಿದ್ರೆ ನಮಗೆ 5ರಿಂದ ಡಿವೈಡ್ ಆಗ್ತಾ ಇಲ್ಲ. ಹಾಗಾದ್ರೆ 48 5ರಿಂದ ಡಿವೈಡ್ ಆಗೋದಿಲ್ಲ. ಹಾಗಾದ್ರೆ 6ರಿಂದ ಡಿವೈಡ್ ಆಗುತ್ತಾ? ಎಸ್, ಡಿವೈಡ್ ಆಗುತ್ತೆ. 3 2 ಎಷ್ಟಾಯ್ತು? 3 2 6. 48ರ ಇನ್ನೊಂದು ಅಪವರ್ತನ ಏನು? 6. 7ರಿಂದ ಭಾಗ ಆಗುತ್ತಾ? 7ರಿಂದ ಭಾಗ ಆಗಲ್ಲ. 6 8 48, ಹೌದಲ್ವಾ? 6 8 48 ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ 8 ಆದ್ಮೇಲೆ ನಮ್ಗೆ ಬರ್ತದೆ ಯಾವುದು? 9. 9ರಿಂದ ಭಾಗ ಆಗುತ್ತೆ. ಇಲ್ಲಿ 3 ಇಂಟು 3 ಯಾವುದು ಇಲ್ಲ. ಸೊ ಇದು ಭಾಗ ಆಗೋದಿಲ್ಲ. ನೆಕ್ಸ್ಟ್ ಯಾವ್ದಾಗುತ್ತೆ? ನೋಡ್ಕೊಂಡು ಹೋಗ್ಬೋದು. ಸೊ 9 ಆಗೋದಿಲ್ಲ. 10 ಸಹ 10ರಿಂದ ಭಾಗ ಆಗೋದಿಲ್ಲ. 11ರಿಂದನೂ ಸಹ ಇದು ಭಾಗ ಆಗೋದಿಲ್ಲ. 12ರಿಂದ ಭಾಗ ಆಗುತ್ತೆ. 12 4 48, ಅದಲ್ವಾ? 12 4 48 ಆಗ್ತಾ ಹೋಗುತ್ತೆ. ಜೊತೆಗೆ ನೆಕ್ಸ್ಟ್ ಯಾವ್ದಾಗ್ತಾ ಹೋಗುತ್ತೆ? ಸೊ ನೀವು ನೋಡ್ತಾ ಹೋಗ್ಬೋದು. 2 2 4, 4 2 8, 8 2 16. ಹಂಗಾದ್ರೆ 16ರಿಂದಲೂ ಈ ಸಂಖ್ಯೆ ಭಾಗ ಆಗುತ್ತೆ. ಅಂದ್ರೆ ಸೊ 16 ಅಂದ್ರೆ ಇದರ ಅಪವರ್ತನವೇ. ಸೊ 16 ಅಂದ್ರೆ ಸೊ 16 3 48 ಆಗ್ತಾ ಹೋಗುತ್ತೆ, ಹೌದಲ್ವಾ? ಸೊ 16 3 48. ನೆಕ್ಸ್ಟ್ 24ರಿಂದ ಭಾಗ ಆಗುತ್ತೆ. 24 2 48. ಸೊ ನಾನೇನ್ ಮಾಡ್ತೀನಿ? 48 1 48. ಸೊ ಹಾಗಾದ್ರೆ ನಾನು ಇಲ್ಲಿ ಏನ್ ಮಾಡ್ಬೇಕು? ಇಲ್ಲಿ ರಿಸಲ್ಟಿಂಗ್ ಏರಿಯಾ ಕ್ಯಾನ್ ಬಿ ಅರೇಂಜ್ಡ್ ಸೊ ದಟ್ ರಿಸಲ್ಟಿಂಗ್ ಏರಿಯಾ ಇಸ್ 48 ಸೆಂಟಿಮೀಟರ್ ಸ್ಕ್ವೇರ್ಸ್ ಅಂತಂದ್ರೆ, ಸೊ ಅದ್ರ ರಿಸಲ್ಟಿಂಗ್ ಎಷ್ಟು ಬರಬೇಕು? 2 ಅಪವರ್ತನಗಳು, ಜೋಡಿ ಅಪವರ್ತನಗಳು ಗುಣಿಸಿದಾಗ ನನಗೆ 48 ಬರಬೇಕು. ನಾನು ಇಲ್ಲಿ ಗುಣಿಸ್ತಾ ಹೋಗ್ತೀನಿ. ನೋಡಿ, ಈಗ ಈ ಸಂಖ್ಯೆ, ಮೊದಲನೇ ಸಂಖ್ಯೆ ಮತ್ತೆ ಕೊನೆಯ ಸಂಖ್ಯೆನ ಗುಣಿಸ್ಕೊಂಡು ಹೋಗೋಣ. ಈಗ 1 ಇಂಟು 48 ಎಷ್ಟಾಗುತ್ತೆ? 48 ಆಗುತ್ತಾ? ಸೊ ಇದೊಂದು ಜೋಡಿ ಆಯ್ತು. ನೆಕ್ಸ್ಟ್ 2 ಇಂಟು 24 ಎಷ್ಟಾಗುತ್ತೆ? 24 48, ಇದೊಂದು ಜೋಡಿ ಆಯ್ತು. ನೆಕ್ಸ್ಟ್ 3 ಇಂಟು 16, 16 3 ಎಷ್ಟಾಗುತ್ತೆ? 16 3 48. ಸೊ ಇದೊಂದು ಭಾಗ. ನೆಕ್ಸ್ಟ್ 4 ಇಂಟು 12, ಇದೊಂದು ಭಾಗ ಆಗುತ್ತೆ. 12 4 ಎಷ್ಟಾಗುತ್ತೆ? 12 4 48. ನೆಕ್ಸ್ಟ್ 6 ಇಂಟು 8, 6 ಇಂಟು 8. ಸೊ 6 8 48. ಓಕೆನಾ?
ಮತ್ತೆ ಯಾವ್ದಾದ್ರು ಒಂದು ಜೋಡಿ ಮಾಡ್ಬೋದಾ ನೋಡಿ. ಮತ್ತೆ ನೀವು ಹೇಳ್ಬೋದು ಸರ್ ಎಂಟಾರ್ಲ ಅಂತ, ಎಂಟಾರ್ಲ ಅಂದ್ರೂ ಒಂದೇ, ಆರೆಂಟ್ಲ ಅಂತಂದ್ರೂ ಒಂದೇ. ಸೊ ನಾವು ಒಂದೇ ರೀತಿಯಾಗಿ ಜೋಡಣೆ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ನಮ್ಗೆ ಇಲ್ಲಿ ಎಷ್ಟು 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 ರೀತಿಯಾಗಿ ನಾವು ಅರೇಂಜ್ ಮಾಡ್ಬೋದು? 1 2 3 4 5. ಸೊ ಟೋಟಲ್ ಆಗಿ ನಾವು 5 ರೀತಿಯಾಗಿ ನಾವು ಅರೇಂಜ್ ಅನ್ನ ಮಾಡ್ತಾ ಹೋಗ್ಬೋದು. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಇದು ರಿಪೀಟೆಡ್ ಕ್ವಶನ್. ಸೊ ಈ ಕ್ವಶನ್ ನ ಇದೇ ರೀತಿಯಾಗಿ ಬಿಡಿಸಬೇಕು, ಇದೇ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಎಸ್, ಮುಂದಿನ ಪ್ರಶ್ನೆ. ಸೊ ಇದು ಸಹ ರಿಪೀಟೆಡ್ ಕ್ವಶನ್. ಸೊ ಏನಿದೆ, ಇನ್ ಎ ಸ್ಕೂಲ್ ಅಸೆಂಬ್ಲಿ, ಇನ್ ಎ ಸ್ಕೂಲ್ ಅಸೆಂಬ್ಲಿ ಸ್ಟೂಡೆಂಟ್ ಆಫ್ ಎ ಕ್ಲಾಸ್ ಆರ್ ಸ್ಟ್ಯಾಂಡಿಂಗ್ ಇನ್ ಎ ಲೈನ್. ಸೊ ಅಂತಂದ್ರೆ ಒಂದು ಪ್ರಾರ್ಥನಾ ಸಮಯದಲ್ಲಿ ಮಕ್ಕಳು ಒಂದು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಸೊ ಇದರಲ್ಲಿ ರೂಹಿ ಈಸ್ 19th ಫ್ರಮ್ ದ ಎಂಡ್. ರೂಹಿ ಎನ್ನುವಂತವರು ಎಲ್ಲಿಂದ ಎಂಡ್, ಇದು ಸ್ಟಾರ್ಟ್ ಅಂತ ಅನ್ಕೊಳ್ಳೋಣ, ಇದು ಎಂಡ್ ಅಂತ ಅನ್ಕೊಳ್ಳೋಣ. ಸೊ ಎಂಡಿಂದ ಎಷ್ಟನೇ ಅವರು? ಎಂಡಿಂದ 19ನೇ ಅವರು, 19th ಮೆಂಬರ್ಸ್ ಇದ್ದಾರೆ. ಹಾಗಾದ್ರೆ ಇವರಿಂದ ಇನ್ನ ಎಷ್ಟು ಜನ ಇದ್ದಾರೆ? ಹಿಂದೆ 18 ಜನ ಇದ್ದಾರೆ, ಹೌದಲ್ವಾ? ದೆನ್ ಇನ್ನೇನು ಕೊಟ್ಟಿದ್ದಾರೆ? 19th ಫ್ರಮ್ ಬೋತ್ ಎಂಡ್ಸ್. ಬೋತ್ ಎಂಡ್ಸ್ ಅಂತಂದ್ರೆ ಇವ್ರು ಈ ಪ್ಲೇಸ್ ಅಲ್ಲಿ ಇದ್ದಾರೆ ಅಂತಂದ್ರೆ ಇವ್ರ ಹಿಂದೇನೋ 18 ಜನ ಇರ್ತಾರೆ, ಇವ್ರ ಮುಂದೇನೋ 18 ಜನ ಇರ್ತಾರೆ, ಓಕೆನಾ? ಆದ್ರೆ ಇವರು ಒಬ್ರಾಗಿರ್ತಾರೆ, 19ನೇವ್ರು ಆಗಿರ್ತಾರೆ. ಅಂದ್ರೆ ಒಟ್ಟು ಎಷ್ಟಾಯ್ತು? ಮುಂದೆ 18 ಜನ, ಹಿಂದೆ 18 ಜನ, ಇವರು ಒಬ್ರು. ಒಟ್ಟು ಎಷ್ಟಾಯ್ತು? 18 ಪ್ಲಸ್ 18 ಪ್ಲಸ್ 1. ಒಂದ್ಯಾಕೆ? ಅವ್ರು 19ನೇ ಪ್ಲೇಸ್ ಅಲ್ಲಿ ಇದ್ದಾರೆ, ಅವ್ರ ಹಿಂದೆ 18 ಜನ ಇದ್ದಾರೆ, ಮುಂದೆ 18 ಜನ ಇದ್ದಾರೆ. ಸೊ ಟೆಸ್ಟ್ ಆಯ್ತು 18 ಪ್ಲಸ್ 18 36, 36 ಪ್ಲಸ್ 1 37. ನಾವು ಎಕ್ಸಾಮ್ ಅಲ್ಲಿ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಆ ಒಂದನ್ನ ಬಿಟ್ಬಿಡ್ತೀವಿ, ಆ ವ್ಯಕ್ತಿಯನ್ನೇ ಬಿಟ್ಬಿಡ್ತೀವಿ. ಸೊ ಒಂದು ಟೋಟಲ್ ಮೆಂಬರ್ಸ್ ಅಂತ ಕೇಳಿರೋದು, ಓಕೆನಾ? ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ದ ಕ್ಲಾಸ್. ಅವಾಗ ರೂಹಿನೂ ಒಬ್ಬ ಸ್ಟೂಡೆಂಟ್ ಅಲ್ವಾ? ರೂಹಿನೂ ಸ್ಟೂಡೆಂಟ್ ಆದಾಗ ಸೊ ರೂಹಿಯನ್ನ ನಾವು ಕೌಂಟ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ರೂಹಿನ ನಾವು ಕೌಂಟ್ ಮಾಡ್ಕೋಬೇಕು. ಇಲ್ಲ ಇದಕ್ಕಿನ್ನ ಶಾರ್ಟ್ ಕಟ್ ಇದೆ, ಏನಿಲ್ಲ. 19th ಅಂತ ಏನಾದ್ರು ಯಾವ್ದಾದ್ರು ಪೊಸಿಷನ್ ಕೊಟ್ಟಿದ್ರೆ ಸೊ ಅದನ್ನ ಡಬಲ್ ಮಾಡ್ಕೊಂಡು -1 ಮಾಡ್ಕೊಂಡ್ರೆ ನಮ್ಗೆ ನೇರವಾಗಿ ಆನ್ಸರ್ ಬರುತ್ತೆ. ಇದು ಶಾರ್ಟ್ ಕಟ್. 19 38, 38 -1 37. ಸೊ ಇದು ಎಲ್ಲಾ ಸಂದರ್ಭಗಳಲ್ಲಿ ವರ್ಕ್ ಆಗುತ್ತೆ ಅಂದ್ರೆ ಎಲ್ಲಾ ಸಂದರ್ಭದಲ್ಲೂ ವರ್ಕ್ ಆಗುತ್ತೆ. ಬಟ್ ನಮ್ಗೆ ಹತ್ರ ಗೊತ್ತಾಗ್ತಿಲ್ಲ ಅಂತಂದ್ರೆ ಈ ತರ ಲೈನ್ ಅನ್ನ ಬಳಸಿ ನೀವು ಬಳಸ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಈ ತರ ಲೈನ್ ನಮ್ಗೆ ಯಾವಾಗ ಯೂಸ್ ಆಗುತ್ತೆ ಗೊತ್ತಾ? ನೋಡಿ, ಈಗ ನಮ್ಗೆ ರೂಹಿ ಎನ್ನುವಂತವರು ಏನು ಎಂಡಿಂದ 19ನೇ ಪರ್ಸನ್ ಇದ್ದಾರೆ, ಎಂಡಿಂದ 19ನೇ ಪರ್ಸನ್ ಇದ್ದಾರೆ, ಮುಂದೆಯಿಂದ 10ನೇ ಪರ್ಸನ್ ಇದ್ದಾರೆ ಅಂತ ಕೊಟ್ಟರು ಅಂದ್ಕೊಳ್ಳಿ. ಸ್ಟಾರ್ಟಿಂಗ್ ಇಂದ 10ನೇ ಪರ್ಸನ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅವಾಗ ನಮ್ಗೆ ಇದೇನಾಗುತ್ತೆ? ತುಂಬಾ ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಈಗ ಮುಂದೆಯಿಂದ 10ನೇ ಪರ್ಸನ್ ಆಗಿದ್ದಾರೆ ಅಂದ್ರೆ ಇವ್ರ ಮುಂದೆ ಎಷ್ಟು ಜನ ಇದ್ದಾರೆ? ಮುಂದೆ 9 ಜನ ಇದ್ದಾರೆ. ಇವರಿಂದ ಎಷ್ಟು ಜನ ಇದ್ದಾರೆ? ಇವರಿಂದ 18 ಜನ ಇದ್ದಾರೆ. ಅವಾಗ ಇವರು 2 ಸ್ಥಾನಗಳಲ್ಲಿ ಇವರ ಸ್ಥಾನ ಒಂದೇ. ಇವರು 19ನೇ ಪ್ಲೇಸ್, ಹಿಂದೆಯಿಂದ 19 ಪ್ಲೇಸ್ ಅಲ್ಲಾದ್ರೂ ಇರ್ಲಿ, ಮುಂದೆಯಿಂದ 10ನೇ ಪ್ಲೇಸ್ ಅಲ್ಲಾದ್ರೂ ಇರ್ಲಿ, ಇವರು ಒಬ್ರೆ, ಇವರು 1 ಜನ ಆಗಿರೋದ್ರಿಂದ ನಾವು ಈ ರೀತಿಯಾಗಿ ಈಸಿಯಾಗಿ ಕೌಂಟ್ ಮಾಡ್ಬೋದು. ಸೊ ನಮ್ಗೆ ಈ ಒಂದು ಈ ರೀತಿ ಗೆರೆ ಎಳೆದು ಆನ್ಸರ್ ಮಾಡುವಂಥದ್ದು ತುಂಬಾ ಯೂಸ್ಫುಲ್ ಆಗ್ತಾ ಹೋಗುತ್ತೆ ಲೆಕ್ಕ ಮಾಡೋದಕ್ಕೆ. ಎಸ್, ನಾ ಮುಂದಿನ ಪ್ರಶ್ನೆ ಬಿಡಿಸ್ತಾ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಇದು ಇದು ಬಿಡಿಸ್ತಾ ಅಂತ ಮೂರನೇ ಪ್ರಶ್ನೆ ಪತ್ರಿಕೆ ಅನ್ಸ್ತೀನಿ. 3ರಲ್ಲೂ ಬಂದಿದೆ. ಸೊ ಥರ್ಡ್ ಟೈಮ್ ರಿಪೀಟೆಡ್ ಕ್ವಶನ್ ಇದೆ. ಥರ್ಡ್ ಟೈಮ್ ರಿಪೀಟೆಡ್ ಕ್ವಶನ್, ಇದೇ ತರದ ರಿಪೀಟೆಡ್ ಕ್ವಶನ್ಸ್ ಬರ್ತಾ ಇದಾವೆ. ಸೊ ಸಮಯದ ಮೇಲೆ ನಿಮಗೆ ರಿಪೀಟೆಡ್ ಕ್ವಶನ್ಸ್ ಕಂಪ್ಲೀಟ್ಲಿ ಆಗಿ ಬರ್ತಾನೆ ಇದಾವೆ. ಸೊ ಈಗ ನಾನು ಇದೇ ಒಂದು ಪ್ರಶ್ನೆ ಪತ್ರಿಕೆಯನ್ನ ಈ ಒಂದು ಪ್ರಶ್ನೆ ಬಿಡ್ಸಕ್ ನನಗೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಸ್ವಲ್ಪ ಸ್ಪೇಸ್ ಅಂತ ತಗೊಳ್ತೀನಿ, ನಿಮಿಷ. ಎಸ್, ಈಗ ಮೊದಲನೇದಾಗಿ ಪ್ರಶ್ನೆಯನ್ನ ಓದ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಅಸ್ಮಿತಾ ರೀಚಸ್ ಎ ಸ್ಕೂಲ್ ಫಾರ್ ಎ ಮೀಟಿಂಗ್ 15 minutes ಬಿಫೋರ್ 8:30 AM. ಏನಿದೆ? ಅಸ್ಮಿತಾ ರೀಚಸ್ ಎ ಸ್ಕೂಲ್. ಅಸ್ಮಿತಾ ರೀಚಸ್ ಎ ಸ್ಕೂಲ್ ಫಾರ್ ಎ ಮೀಟಿಂಗ್ 15 minutes ಬಿಫೋರ್ at 8:30 AM. So Asmita reaches the school for a meeting 15 minutes before 8:30 AM. She reached the half an hour earlier than the colleague who is 40 minutes late for the meeting. What is the scheduled time for meeting ಅಂತ ಇದೆ. ಸೊ ಇಲ್ಲೇನಿದೆ? ಅಸ್ಮಿತಾ ರೀಚ್ ಎ ಸ್ಕೂಲ್ ಫಾರ್ ಎ ಮೀಟಿಂಗ್ 15 minutes ಬಿಫೋರ್ 8:30 AM ಅಂತಂದ್ರೆ ಅಸ್ಮಿತಾ ಎಷ್ಟೊತ್ತು ಬಂದಿದ್ದಾಳೆ? 8:30ಕ್ಕಿಂತ 15 ನಿಮಿಷಕ್ಕೆ ಮೊದಲೇ ಬಂದಿದ್ದಾಳೆ. 8:30 AM ಗಿಂತ 15 ನಿಮಿಷ ಮೊದಲು. 15 ನಿಮಿಷ ಅಂದ್ರೆ ಎಷ್ಟೊತ್ತು ಬಂದಿದ್ದಾಳೆ ಅಸ್ಮಿತಾ? 8:15ಕ್ಕೆ ಬಂದಿದ್ದಾಳೆ ಶಾಲೆಗೆ. ಶಿ ರೀಚ್ಡ್ ಹಾಫ್ ಎನ್ ಅವರ್ ಅರ್ಲಿಯರ್ ದನ್ ಅವರ್ ಕೊಲೀಗ್. ಸೊ ಹಾಫ್ ಎನ್ ಅವರ್ ಅರ್ಲಿಯರ್ ದನ್ ಅವರ್ ಕೊಲೀಗ್ ಅಂತಂದ್ರೆ ಅವ್ರ ಕೊಲೀಗ್ ಎನ್ನುವಂತವ್ರು ಅವರ ಅರ್ಧ ಗಂಟೆಯ ನಂತರ ಬರ್ತಾ ಇದ್ದಾರೆ. ಅರ್ಧ ಗಂಟೆಗೆ 30 ನಿಮಿಷ ಅಂತಂತಂದ್ರೆ ಸೊ ಒಟ್ಟು ಎಷ್ಟಾಯ್ತು? 8:45ಕ್ಕೆ ಅವರು ಬಂದಿದ್ದಾರೆ. ಸೊ ಯಾರು? ಕೊಲೀಗ್. ಅಸ್ಮಿತಾ ಇದು ಅವ್ರ ಕೊಲೀಗ್ 8:45ಕ್ಕೆ ಬಂದಿದ್ದಾರೆ. ಅರ್ಲಿಯರ್ ದೆನ್ ಅವರ್ ಕೊಲೀಗ್ ಹೂ ಈಸ್ 40 minutes ಲೇಟ್ ಫಾರ್ ಮೀಟಿಂಗ್. ಸೊ 40 ನಿಮಿಷ ಲೇಟ್ ಮೀಟಿಂಗ್. ಇವರು ಯಾವಾಗ? ಇವರು 40 ನಿಮಿಷ ಲೇಟ್ ಮೀಟಿಂಗ್ಗೆ ಅಂತಂತಂದ್ರೆ ಸೊ ಇದ್ರಲ್ಲಿ 40 ನಿಮಿಷನ ಕಳಿಬೇಕು ನಾವಾಗುತ್ತೆ. ಸೊ ಕಳೆದಾಗ ಎಷ್ಟಾಗುತ್ತೆ? ಸೊ 8:05ಕ್ಕೆ ಮೀಟಿಂಗ್ ಸ್ಟಾರ್ಟ್ ಆಗಿದೆ. 8:05ಕ್ಕೆ ಮೀಟಿಂಗ್ ಸ್ಟಾರ್ಟ್ ಆಗಿದೆ. ಇವ್ರು 40 ನಿಮಿಷ ಲೇಟ್ ಆಗಿ ಬಂದಿದ್ದಾರೆ. ಸೊ 8:45ಕ್ಕೆ ಬಂದಿದ್ದಾರೆ. ಸೊ ಓಕೆನಾ? ಸೊ ನಮ್ಗೆ ಇದಕ್ಕೆ ಆನ್ಸರ್ ಎಷ್ಟಾಯ್ತು?
8 ಗಂಟೆ 5 ನಿಮಿಷ AM ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನೀವು ಕೆಲವೊಂದಿಷ್ಟು ಪದಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಸೊ ಇದೇ ರೀತಿಯಾಗಿ ಆಲ್ಮೋಸ್ಟ್ ಇದೇ ರೀತಿಯಂತ ಪ್ರಶ್ನೆಗಳನ್ನ ನಮಗೆ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಎಸ್ನ ಮುಂದಿನ ಒಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, ಇದು ಸಹ ಅಷ್ಟೇ, ಇದು ರಿಪೀಟೆಡ್ ಕ್ವಶನ್. ಸೊ ಇದು ಸಹ ರಿಪೀಟೆಡ್ ಕ್ವಶನ್. ಏನಿದೆ ಈ ಕ್ವಶನ್ ಅಲ್ಲಿ? ಎ ನಂಬರ್ ಈಸ್ ಎ ಲಾರ್ಜರ್ ದೆನ್ ಹಾಫ್ ಆಫ್ 100 ಅಂತ ಇದೆ. ಸೊ ಇದರ ಅರ್ಥ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಸಂಖ್ಯೆ ಇದೆ, ಆ ಸಂಖ್ಯೆ ಎಷ್ಟಿದೆ? ಲಾರ್ಜರ್ ದೆನ್ ಹಾಫ್ ಆಫ್ 100. ಹಾಫ್ ಆಫ್ 100 ಅಂತಂದ್ರೆ 100ರಲ್ಲಿ ಅರ್ಧ. 100ರಲ್ಲಿ ಅರ್ಧ ಅಂತಂದ್ರೆ ಎಷ್ಟಾಗ್ತಾ ಹೋಗುತ್ತೆ? 50. 50ಕ್ಕಿಂತ ಒಂದು ಸಂಖ್ಯೆ ದೊಡ್ಡದಾಗಿದೆ. ಅಂಡ್ ಇಟ್ ಈಸ್ ಮೋರ್ ದ್ಯಾನ್ 6 ಟೆನ್ಸ್. 6 ಟೆನ್ಸ್ ಮೀನ್ಸ್ 60 ಅದಲ್ವಾ? 6 10ಗಳಂದ್ರೆ 60. ಅಂಡ್ ಲೆಸ್ ದ್ಯಾನ್ 8 ಟೆನ್ಸ್. ಸೊ ಆ ಸಂಖ್ಯೆ ಅನ್ನುವಂಥದ್ದು 60ಕ್ಕಿಂತ ಜಾಸ್ತಿ ಇದೆ, 80ಕ್ಕಿಂತ ಕಡಿಮೆ ಇದೆ. ಅಂದ್ರೆ ಈ ಮಿಡ್ಲಲ್ಲಿ ಬರುವಂತ ಒಂದು ಸಂಖ್ಯೆ. ಹಾಗಾದ್ರೆ ನೀವು ಆಪ್ಷನ್ ಅಲ್ಲಿ ನೀವು ಈಸಿಯಾಗಿ ಆಪ್ಷನ್ 4 ಕ್ಯಾನ್ಸಲ್ ಮಾಡಬಹುದು. ಓಕೆನಾ? ನೆಕ್ಸ್ಟ್ ಇದೆ ದ ಸಮ್ ಆಫ್ ದ ಡಿಜಿಟ್ಸ್ ಇಸ್ 9. The sum of the digits is 9. The 10 digit is double of the 1 digit. What is the number ಅಂತ ಇದೆ. ಸೊ ಮೊದಲಿಗೆ ನಾವು ಇದನ್ನ ನೋಡೋಣ. ಸಮ್ ಆಫ್ ಇಟ್ಸ್ ಡಿಜಿಟ್ ಈಸ್ 9 ಅಂತ ಇದೆ. 7 + 2 9 ಆಗುತ್ತೆ. 6 + 3 9 ಆಗುತ್ತೆ. 5 + 4 9 ಆಗುತ್ತೆ. ಓಕೆ, ಈ ಇಂಟ್ ಆಗುತ್ತೆ. ಓಕೆ, ಮೂರು ಸಹ 60ರಿಂದ 80ರ ಮಧ್ಯೆ ಇದಾವೆ. ನೆಕ್ಸ್ಟ್ ಒಂದು ಇಂಟ್ ಕೊಟ್ಟಿದ್ದಾರೆ ನೋಡಿ. ದ ಟೆನ್ಸ್ ಡಿಜಿಟ್ ಈಸ್ ಡಬಲ್ ಆಫ್ ದ ಒನ್ಸ್ ಡಿಜಿಟ್. ಸೊ ಟೆನ್ಸ್ ಡಿಜಿಟ್ ಅಲ್ಲಿ ಏನಿದೆಯೋ, ಫಾರ್ ಎಕ್ಸಾಂಪಲ್ ಟೆನ್ಸ್ ಡಿಜಿಟ್ ಅಲ್ಲಿ ಈಗ 4 ಇದ್ರೆ ಅದು ಯಾವ್ದು ಅಂತಂದ್ರೆ ಅದು ಒನ್ಸ್ ಡಿಜಿಟ್ ನ ಡಬಲ್ ಆಗಿರಬೇಕು. ಮೀನ್ಸ್ ಇಲ್ಲಿ 2 ಇದ್ರೆ ಇಲ್ಲಿ 4 ಆಗಿರಬೇಕು, ಇಲ್ಲಿ 3 ಇದ್ರೆ ಇಲ್ಲಿ 6 ಆಗಿರಬೇಕು. ಸೊ ಈ ರೀತಿಯಾಗಿರ್ಬೇಕು ನೋಡಿ. ನಮ್ಗೆ ಆಪ್ಷನ್ಸ್ ಅಲ್ಲಿ ಎಲ್ಲಿದೆ? ಆಪ್ಷನ್ 2ರಲ್ಲಿದೆ. ಏನಿದೆ? ದ ಟೆನ್ಸ್ ಡಿಜಿಟ್ ಯಾವುದು? 6 ಎನ್ನುವಂಥದ್ದು ಈಸ್ ಡಬಲ್ ಆಫ್ ದ ಒನ್ಸ್ ಡಿಜಿಟ್. ಸೊ ಒನ್ಸ್ ಡಿಜಿಟ್ ಅಲ್ಲಿ ಏನಿದೆಯೋ, ಸೊ ಬಿಡಿ ಸ್ಥಾನದಲ್ಲಿ ಏನಿದೆಯೋ ಅದರ ಡಬಲ್ ಇದೆ ಎನ್ನುವಂಥದ್ದು ಹೇಳ್ತಾ ಇದ್ದಾರೆ. ಹಾಗಾದ್ರೆ 72 ಆಗೋದಿಲ್ವಾ? ಆಗೋದಿಲ್ಲ. ಯಾಕೆ? 2ರ ಒಂದು ಡಬಲ್ ಏನಾಗುತ್ತೆ? 4 ಆಗುತ್ತೆ. ಸೊ ಅಲ್ಲಿ 7 ಇದೆ, ಆಗೋದಿಲ್ಲ. 4ರ ಡಬಲ್ ಏನಾಗುತ್ತೆ? 5 ಆಗ್ಬೇಕಿತ್ತು, ಸೊ ಆಗೋದಿಲ್ಲ. ಸೊ ಇದಕ್ಕೆ ಸಂಬಂಧಿಸಿದಂತೆ 63 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ. ಮುಂದಿನ ಪ್ರಶ್ನೆ ನಮಗೆ 35ನೇ ಪ್ರಶ್ನೆ. ಇದು ಸಹ ರಿಪೀಟೆಡ್ ಕ್ವಶನ್, ಬಟ್ ಇದರಲ್ಲಿ ನಿಮಗೆ ಸರಿಯಾಗಿ ನೀವು ಅಲ್ಲಿ ಏನ್ ಪ್ರಶ್ನೆ ಕೊಡಿದೆ ಅಂತ ನೋಡ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ದ ರೇಟ್ಸ್ ಆಫ್ ವೇರಿಯಸ್ ಸ್ಟೇಷನರಿ ಐಟಮ್ಸ್ ಆರ್ ಗಿವನ್ ಬಿಲೋ. ಒಂದು ಸ್ಟೇಷನರಿ ಅಂಗಡಿಗೆ ಹೋದಾಗ ಅಲ್ಲಿ ಅದರ ರೇಟ್ಸ್ ಈ ರೀತಿಯಾಗಿದೆ. ಪಾಕೆಟ್ ಆಫ್ ಕ್ರಯನ್ಸ್ 15.5 ರೂಪಾಯಿ ಇದೆ. ಪಾಕೆಟ್ ಆಫ್ ಪೆನ್ಸಿಲ್ಸ್ 14 ರೂಪಾಯಿ. ಪಾಕೆಟ್ಸ್ ಆಫ್ ಸ್ಕೆಚ್ ಪೆನ್ಸ್ 22.5 ರೂಪಾಯಿ. ಒಂದು ಸಿಸರ್, ಒಂದು ಕತ್ರಿ 17 ರೂಪಾಯಿ ಇದೆ. ಒಂದು ರಬ್ಬರ್ ಎರೇಸರ್ 2 ರೂಪಾಯಿ ಇದೆ. ಒಂದು ಶೀಟ್ ಆಫ್ ಗ್ಲಾಸ್ಡ್ ಪೇಪರ್ 2.5 ರೂಪಾಯಿ ಇದೆ. ಒಂದು ಪ್ಯಾಕ್ ಆಫ್ ಡೆಕೋರೇಟಿವ್ ಸ್ಟಿಕ್ಕರ್ಸ್ 5 ರೂಪಾಯಿ ಇದೆ. ಈಗ ಸೋಹೆಲ್ ಎನ್ನುವಂಥವ್ರು ಅಂಗಡಿಗೆ ಹೋಗಿದ್ದಾರೆ ನೋಡಿ. ಈ ರೀತಿಯಾಗಿ ಕೇಳುವಂಥದ್ದು. ಸೊ ಅವ್ರು ಏನೇನು ತಗೊಂಡಿದ್ದಾರೆ ಅನ್ನೋದನ್ನ ನೀವು ಫಸ್ಟ್ಗೆ ಒಂದು ಕಡೆ ಲಿಸ್ಟ್ ಮಾಡ್ಕೋಬೇಕಾಗತ್ತೆ. ಸೋಹೆಲ್ ಬೈಸ್ 1 ಪಾಕೆಟ್ ಆಫ್ ಕ್ರಯಾನ್ಸ್. ಸೊ 1 ಪಾಕೆಟ್ ಆಫ್ ಕ್ರಯಾನ್ಸ್ ಅನ್ನ ತಗೊಂಡಿದ್ದಾರೆ. ಕ್ರಯಾನ್ಸ್. ಓಕೆ, ನೆಕ್ಸ್ಟ್. ಸೊ 1 ಪಾಕೆಟ್ ಆಫ್ ಕ್ರಯಾನ್ಸ್ ಆಯ್ತು. ನೆಕ್ಸ್ಟ್ 2 ಪಾಕೆಟ್ಸ್ ಆಫ್ ಪೆನ್ಸಿಲ್ಸ್. ಸೊ ನೀವು ಸರಿಯಾಗಿ ಇದನ್ನ ಬರ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ನೀವು ಶಾರ್ಟ್ ಕಟ್ ಆಗಿ ಬರ್ಕೊಂಡ್ರು ಸಾಕು. ಪೆನ್ಸಿಲ್ಸ್ ಅಂತ ಎಲ್ಲ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. 2 ಪ್ಯಾಕೆಟ್ಸ್ ಆಫ್ ಪಿ ಅಂತ ಬರ್ಕೊಂಡ್ರೆ ಸಾಕು. 1 ಪಾಕೆಟ್ ಆಫ್ ಪೆನ್ಸಿಲ್ಸ್ ಆಯ್ತು. 1 ಪಾಕೆಟ್ ಆಫ್ ಸ್ಕೆಚ್ ಪೆನ್ಸ್. ಸೊ 1 ಪಾಕೆಟ್ ಸ್ಕೆಚ್ ಪೆನ್ಸ್ ಅಂತ ಬರ್ಕೊಳ್ತೀವಿ. SP ಅಂತ ಬರ್ಕೊಳ್ತೀವಿ, ಸ್ಕೆಚ್ ಪೆನ್ಸ್. ನೆಕ್ಸ್ಟ್ 1 ಸಿಸರ್. 1 ಸಿಸರ್ ಅನ್ನ ತಗೊಂಡಿದ್ದಾರೆ. 1 ಸಿಸರ್. 5 ಶೀಟ್ಸ್ ಆಫ್ ಗ್ಲಾಸ್ಡ್ ಪೇಪರ್ಸ್. ಎಷ್ಟು ಕೊಟ್ಟಿದ್ದಾರೆ? 5 ಶೀಟ್ಸ್ ಗ್ಲಾಸ್ಡ್ ಪೇಪರ್ಸ್ ತಗೊಂಡಿದ್ದಾರೆ. ಗ್ಲಾಸ್ಡ್ ಪೇಪರ್ಸ್. ಅಂಡ್ 1 ಪ್ಯಾಕ್ ಆಫ್ ಡೆಕೋರೇಟಿವ್ ಸ್ಟಿಕ್ಕರ್ಸ್. ಸೊ 1 ಪ್ಯಾಕೆಟ್ ಡೆಕೋರೇಟಿವ್ ಸ್ಟಿಕ್ಕರ್ಸ್ ಅನ್ನ ತಗೊಂಡಿದ್ದಾರೆ. ಡೆಕೋರೇಟಿವ್ ಸ್ಟಿಕ್ಕರ್ಸ್. ಸೊ ಹೌ ಮಚ್ ವುಡ್ ಬಿ ರಿಕ್ವೈರ್ಡ್ ಟು ಪೇ. ಈಗ ಅವರು ಎಷ್ಟನ್ನ ಪೇ ಮಾಡಬೇಕು. ಸೊ ಎಷ್ಟನ್ನ ಪೇ ಮಾಡ್ಬೇಕಂದ್ರೆ ಈಗ ನಾವೇನ್ ಮಾಡ್ಬೇಕು? ಪ್ರತಿಯೊಂದಕ್ಕೂ ಅದು ಕಣ ಎಷ್ಟಾಗಿದೆ ನೋಡ್ತಾ ಹೋಗ್ಬೇಕು. ಸೊ 1 ಪ್ಯಾಕೆಟ್ ಆಫ್ ಕ್ರಯನ್ಸ್ ಎಷ್ಟಿದೆ ನೋಡಿ? 1 ಪ್ಯಾಕೆಟ್ ಆಫ್ ಕ್ರಯನ್ಸ್ 15.5 ರೂಪಾಯಿ ಇದೆ. ಸೊ ನಾನು ಏನ್ ಮಾಡ್ಬೇಕು? 1 ಪ್ಯಾಕೆಟ್ ಇಂಟು 15.15. ಸೊ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಅದು 15 ರೂಪಾಯಿ 50 ಪೈಸೆ ಅಂತ ಈಸಿಯಾಗಿ ಗೊತ್ತಾಯ್ತು. ನೆಕ್ಸ್ಟ್ 2 ಪ್ಯಾಕೆಟ್ ಪೆನ್ಸಿಲ್. ಸೊ ಪೆನ್ಸಿಲ್ ಎಷ್ಟಿದೆ? 1 ಪಾಕೆಟ್ಗೆ 14 ರೂಪಾಯಿ ಇದೆ. ಇಲ್ಲಿ ಏನ್ ಕೇಳಿದರೆ? 2 ಪಾಕೆಟ್ ಕೇಳಿದ್ದಾರೆ. 2 ಇಂಟು 14 ರೂಪಾಯಿ ಆದ್ರೆ ಎಷ್ಟಾಗುತ್ತೆ ನಿಮ್ಗೆ? 14 2 28 ರೂಪಾಯಿ ಆಗುತ್ತೆ. ನೆಕ್ಸ್ಟ್ 1 ಪ್ಯಾಕೆಟ್ ಸ್ಕೆಚ್ ಪೆನ್ಸ್ ಅಂತ ಇದೆ. ಸೊ 1 ಪ್ಯಾಕೆಟ್ ಆಫ್ ಸ್ಕೆಚ್ ಪೆನ್ಸ್ ಎಷ್ಟಿದೆ? ಸೊ 1 ಇಂಟು 22.50 22.5 ರೂಪಾಯಿ. ನೆಕ್ಸ್ಟ್
ಒಂದು ಸಿಸರ್ ಇದೆ. ಒಂದು ಸಿಸರ್ ಎಷ್ಟಿದೆ? ಒಂದು ಸಿಸರ್ 17 ರೂಪಾಯಿ ಇದೆ. ಸೊ ನಮ್ಗೆ ನಾನು ನೇರವಾಗಿ ಬರ್ಕೊಳ್ತೀನಿ 17 ರೂಪಾಯಿ ಒಂದು ಸಿಸರ್ ಇರೋದ್ರಿಂದ ನೇರವಾಗಿ 17 ಅಂತ ಬರ್ಕೊಳ್ತೀನಿ. 1 ಇಂಟು ನೀವು 17.50 ಬೇಕಾದ್ರೂ ಬರ್ಕೋಬಹುದು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? 5 ಶೀಟ್ಸ್ ಆಫ್ ಗ್ಲಾಸ್ಡ್ ಅಂತ ಇದೆ. 5 ಶೀಟ್ಸ್ ಆಫ್ ಗ್ಲಾಸ್ಡ್ ಪೇಪರ್ಸ್ ಅಂತ ಇದೆ. ಸೊ ಎಷ್ಟು ಕೊಟ್ಟಿದ್ದಾರೆ? 5 ಶೀಟ್ಸ್. ಸೊ ಅಲ್ಲಿ ಕೇಳಿರುವಂತದ್ದೇನು? ಒಂದು ಶೀಟ್ಗೆ ಗ್ಲಾಸ್ಡ್ ಪೇಪರ್ಗೆ ಎಷ್ಟಿದೆ? 2.5 ರೂಪಾಯಿ ಇದೆ. ಒಂದು ಶೀಟ್ಗೆ 2.5 ರೂಪಾಯಿ ಅಂದ್ರೆ 2 ಶೀಟ್ಗೆ ಎಷ್ಟಾಯ್ತು? 2 ಶೀಟ್ಗೆ 5 ರೂಪಾಯಿ ಆಗುತ್ತೆ. 4 ಶೀಟ್ಗೆ ಎಷ್ಟಾಯ್ತು ಅವಾಗ? ಡಬಲ್ ಆಯ್ತು, 10 ರೂಪಾಯಿ ಆಗುತ್ತೆ. ಸೊ 4 ಶೀಟ್ಗೆ 10 ರೂಪಾಯಿ ಆಯ್ತು. ಇಲ್ಲಿ 5 ಕೊಟ್ಟಿದ್ದಾರೆ. ಒಂದು ಶೀಟ್ಗೆ 2.5 ರೂಪಾಯಿ ಅಂತಂದ್ರೆ ಎಷ್ಟಾಯ್ತು ನಮಗೆ? 12.5 ರೂಪಾಯಿ ಆಗುತ್ತೆ. ಬೇಕಾದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಏನ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು? 2.50 ಇಂಟು 5 ನೀವು ಮಲ್ಟಿಪ್ಲೈ ಮಾಡ್ಕೊಂಡ್ರೆ 5 0 0, 5 5 25, 5 2 10 ಪ್ಲಸ್ 2 12, 12.50 ಬರುತ್ತೆ. ನೆಕ್ಸ್ಟ್ 1 ಪ್ಯಾಕೆಟ್ ಆಫ್ ಏನು ಡೆಕೋರೇಟಿವ್ ಸ್ಟಿಕ್ಕರ್ಸ್ ಅಂತ ಇದೆ. ಸೊ 1 ಪ್ಯಾಕೆಟ್. ಸೊ ನಾನು ನೇರವಾಗಿ ಬರ್ಕೊಳ್ತೀನಿ. ಎಷ್ಟಿದೆ? 5 ರೂಪಾಯಿ ಇದೆ. ಸೊ ಈಗ ನಾನು ಇಷ್ಟನ್ನು ಟೋಟಲ್ ಮಾಡಬೇಕು. ಸೊ ಇಷ್ಟನ್ನು ಟೋಟಲ್ ಮಾಡಿದಾಗ ನಂಗೆ ಏನ್ ಬರುತ್ತೆ? ಇಲ್ಲಿ ಇರುವಂತಹ ನಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ಎಸ್ ನಾನೀಗ ಒಂದೊಂದನ್ನೇ ನಾವು ಫಸ್ಟ್ ಬಿಂದುವಿನಿಂದ ಈ ಭಾಗದಲ್ಲಿರುವಂತ ನಾವು ಕೂಡ್ಕೊಳ್ಳೋಣ. ಸೊ ಎಲ್ಲವೂ ಸೊನ್ನೆಗಳಿದೆ. ಫಸ್ಟ್ 0 ಬರ್ಕೊಳ್ಳೋಣ. ನೆಕ್ಸ್ಟ್ 5 + 5 10, 10 + 5 15, 15 + 5 20. ಸೊ 20 ಆಯ್ತು. ಸೊ ನಾನು 0 ಬರ್ಕೊಳ್ತೀನಿ. ಸೊ ಅದನ್ನ ಈ ಭಾಗದಲ್ಲಿ ಬರೀತು. ನೆಕ್ಸ್ಟ್ 5 + 2 7, 7 + 7 14, 14 + 2 16, 16 + 8 24, 24 + 5 29, 29 + 2 31. ಎಷ್ಟಾಯ್ತು? 31. ನೆಕ್ಸ್ಟ್ 1 + 1 2, 2 + 2 4, 4 + 2 6, 6 + 1 7, 7 + 3 10. ಸೊ ನಮಗೆ ಆಲ್ಮೋಸ್ಟ್ ನಮ್ಗೆ 101 ರೂಪಾಯಿ ಬರ್ತಾ ಇದೆ ಬಿಲ್ಲು. ನೋಡೋಣ ಆಪ್ಷನ್ಸ್ ಅಲ್ಲಿ ಇದೆಯಾ? ಎಸ್, ಎಲ್ಲೋ ಒಂದ್ ಕಡೆ ಮಿಸ್ ಆಗಿದೆ. ಸೊ ನಮಗೆ 100.50 ಅಂತ ಆಲ್ಮೋಸ್ಟ್ ಹತ್ರಕ್ಕೆ ಬಂದಿದ್ದೀವಿ. ಈಗ ನೋಡೋಣ 101 ರೂಪಾಯಿ 102 ರೂಪಾಯಿ ಏನು ಅಂತ ಈಗ ನೋಡ್ಬಿಡೋಣ. ಸೊ ನಮಗೆ ಈ ರೀತಿಯಾಗಿದ್ದಾಗ ಸೊ ನಮಗೆ ಎಲ್ಲ ಕ್ಯಾಲ್ಕುಲೇಷನ್ಸ್ ಕರೆಕ್ಟ್ ಆಗಿದೆಯಾ? ಕ್ಯಾಲ್ಕುಲೇಷನ್ಸ್ ಕರೆಕ್ಟ್ ಆಗಿದೆ. ಓಕೆ, ಎಲ್ಲೂ ನಮಗೆ ರಾಂಗ್ ಆಗಿಲ್ಲ. ಎಸ್, ಈಗ 20 ಆಗುತ್ತೆ. ಸೊ 2 + 5 7, 7 + 8 15, 15 + 2 17, 17 + 7 24, 24 + 2 26, 26 + 5 ಎಷ್ಟಾಗ್ತಾ ಹೋಗುತ್ತೆ? 26 + 5 31 ಆಗುತ್ತೆ. 31 1 2 2 + 2 4, 4 + 2 6, 6 + 1 7, 7 + 3 10 ಆಗುತ್ತಲ್ಲ. 101 ರೂಪಾಯಿ ಬರ್ತಾ ಇದೆ ನಮಗೆ. ಹೌ ಮಚ್ ವುಡ್ ವಿ ಬಿ ರಿಕ್ವೈರ್ಡ್ ಟು ಪೇ? ಒಂದು ನಿಮಿಷ, ಇಲ್ಲಿ ಏನಾದ್ರು ಚೇಂಜಸ್ ಆಗಿದೆ ನೋಡ್ತಾ ಹೋಗೋಣ. ಸೊ ಈಗ ಒಂದು ಪ್ಯಾಕೆಟ್ ಕ್ರಯಾನ್ಸ್ ಎಷ್ಟು ಕೊಟ್ಟಿದ್ದಾರೆ ಅವರು? ಒಂದು ಪ್ಯಾಕೆಟ್ ಕ್ರಯಾನ್ಸ್ ಅವ್ರು ಏನ್ ಕೇಳಿದ್ರೆ ಶಿ ಸೋಯಿಲ್ ಬೈ 1 ಪ್ಯಾಕೆಟ್ ಆಫ್ ಕ್ರಯಾನ್ಸ್. ಓಕೆ, 1 ಪ್ಯಾಕೆಟ್ ಆಫ್ ಕ್ರಯಾನ್ಸ್ ಕೊಟ್ಟಿದ್ದೀವಿ. ಎಷ್ಟಾಗಿದೆ? 15.5 ರೂಪಾಯಿ ಇದೆಯಾ? ಎಸ್, 15.5 ರೂಪಾಯಿ ಇದೆ. 2 ಪ್ಯಾಕೆಟ್ಸ್ ಆಫ್ ಪೆನ್ಸಿಲ್ಸ್ ಅಂತ ಕೇಳಿದರೆ 2 ಪ್ಯಾಕೆಟ್ಸ್ ಆಫ್ ಪೆನ್ಸಿಲ್ಸ್ 14 ರೂಪಾಯಿ, 28 ರೂಪಾಯಿ ಆಗುತ್ತೆ. ನೆಕ್ಸ್ಟ್ 1 ಸಿಸರ್ ಅಂತ ಇದೆ. ಅಷ್ಟಲ್ಲೇ 1 ಪ್ಯಾಕೆಟ್ ಆಫ್ ಸ್ಕೆಚ್ ಪೆನ್ಸ್ ಅಂತ ಇದೆ. ಎಷ್ಟು? 22.5 ರೂಪಾಯಿ ಇದೆ. ನೆಕ್ಸ್ಟ್ 1 ಸಿಸರ್, 1 ಪ್ಯಾಕೆಟ್ ಆಫ್ ಸ್ಕೆಚ್ ಪೆನ್ಸ್, 1 ಸಿಸರ್ ಇದೆ. ನೆಕ್ಸ್ಟ್ 5 ಶೀಟ್ಸ್ ಆಫ್ ಗ್ಲಾಸ್ಡ್ ಪೇಪರ್ಸ್. ಗ್ಲಾಸ್ಡ್ ಪೇಪರ್ಸ್ ಎಷ್ಟಿದೆ? 2.5 ಅಂದ್ರೆ 12.50 ಆಗುತ್ತೆ. ಸೊ 1 ಪ್ಯಾಕ್ ಆಫ್ ಡೆಕೋರೇಟಿವ್ ಅಂತಂದ್ರೆ ಅದು 5 ರೂಪಾಯಿ ಇದೆ. ಸೊ ನಮಗೆ ಎಷ್ಟಾಗ್ತಾ ಹೋಗುತ್ತೆ? ಸೊ ನಾವು ಮಲ್ಟಿಪ್ಲೈ ಮಾಡ್ತಾ ಹೋದಾಗ 12.50 ಕರೆಕ್ಟ್ ಆಗಿದೆ. 17.5 ರೂಪಾಯಿ ಸಾರಿ, ಸಿಸರ್ಸ್ ಇಲ್ಲಿದೆ ನೋಡಿ. ಸೊ ಸಿಸರ್ ಅನ್ನು ನಾನು 17.5 ರೂಪಾಯಿ ತಗೊಂಡಿದ್ದೀನಿ. ಓಕೆ, ಸಿಸರ್ ಅನ್ನು ನಾನು 17 ರೂಪಾಯಿ ತಗೋಬೇಕಿತ್ತು. 17 ರೂಪಾಯಿ ತಗೊಂಡಾಗ ನಂಗೆ ಇಲ್ಲೇನಾಯ್ತು? 50 ಪೈಸೆ ಜಾಸ್ತಿ ತಗೋಬಿಟ್ಟಿದ್ದೀನಿ ನಾನು ಇಲ್ಲಿ. 50 ಪೈಸೆ ಜಾಸ್ತಿ ತಗೊಂಡಿದ್ದೀನಿ ಅಂದ್ರೆ ಇಲ್ಲೇನಾಗುತ್ತೆ? ಬರುವಂತ ಉತ್ತರದಲ್ಲಿ -50 ಪೈಸೆ ಮಾಡ್ಕೊಂಡ್ರೆ ಸಾಕು. ನಿಮ್ಗೆ ಏನ್ ಆನ್ಸರ್ ಬರುತ್ತೆ? 100 ರೂಪಾಯಿ 50 ಪೈಸೆ ಬರುತ್ತೆ. ಸೊ ಆನ್ಸರ್ ಅಂತೂ ಪರ್ಫೆಕ್ಟ್ಲಿ ಬಂದೇ ಬರುತ್ತೆ. ಸೊ ನಾವು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ನೋಡಿ. ನಾನು ಈ ತರ ಒಂದು ಹಾಫ್ ಪೈಸೆ ಮಿಸ್ಟೇಕ್ ಆಗಿರೋದಕ್ಕೆ ಕಂಪ್ಲೀಟ್ಲಿ ಕ್ವಶನ್ ನಮಗೆ ಆನ್ಸರ್ ರಾಂಗ್ ಆಗ್ತಾ ಹೋಯ್ತು. ಸೊ ಕೂಡ್ಕೊಂಡ್ರೆ ನಿಮ್ಗೆ ಅದೇ ಆನ್ಸರ್ ಬರ್ತಾ ಹೋಗುತ್ತೆ. ಸೊ ನೇರವಾಗಿ ಈಗ ಮತ್ತೇನು ಬರುತ್ತೆ? ಸೊ ಇದೆಲ್ಲ ನಮಗೆ ಸಂಖ್ಯೆಗಳೆಲ್ಲ ಸೊ ಮತ್ತೆ 0ನೇ ಬರುತ್ತೆ. ನೆಕ್ಸ್ಟ್ 5 10 15. ಸೊ 15 ಆಗಿರೋದ್ರಿಂದ ಸೊ ಇಲ್ಲಿ 5 ಬರುತ್ತೆ. ಸೊ ಈ ಭಾಗದಲ್ಲಿ 2 ಬರೋದಿಲ್ಲ, 1 ಬರುತ್ತೆ. 1 + 5 6, 6 + 8 6 + 8 14, 14 + 2 16, 16 + 7 23, 23 2 25, 25 5 30. ಮತ್ತೆ 30 ಬಂತು. 3 + 1 4, 4 + 2 6, 6 + 2 8, 8 9 10. 100 ರೂಪಾಯಿ 50 ಪೈಸೆನ ಬಿಲ್ ಪೇ ಮಾಡಬೇಕಿತ್ತು. ಬಿಲ್ ಪೇ ಮಾಡಬೇಕು. ಸೊ ಇದಕ್ಕೆ ಸಂಬಂಧಿಸಿದ ಆನ್ಸರ್ ಎಲ್ಲಿದೆ? ಆನ್ಸರ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಓಕೆನಾ? ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಎ ಟ್ರೈನ್ ಸ್ಟಾರ್ಟ್ ಫ್ರಮ್ ಪಾಟ್ನಾ 13th ಮೇ. ನೋಡಿ, ಇದನ್ನ ಪೇಪರ್ 1 ಮತ್ತೆ ಪೇಪರ್ 2 ಅಲ್ಲಿ 2 ಸಲನೂ ಕೇಳಿದ್ದಾರೆ. ಎರಡರಲ್ಲೂ ಕೇಳಿದ್ದಾರೆ. ಪೇಪರ್ 1 ಮತ್ತೆ ಪೇಪರ್ 2 ಅಲ್ಲಿ ಎರಡರಲ್ಲೂ ಇದೇ ಪ್ರಶ್ನೆಗಳನ್ನ ಕೇಳಿದ್ದಾರೆ.
ಏನ್ ಕೇಳಿದರೆ, ಎ ಟ್ರೈನ್ ಸ್ಟಾರ್ಟ್ ಫ್ರಮ್ ಪಾಟ್ನಾ 13th ಮೇ ಅವತ್ತು ಸ್ಟಾರ್ಟ್ ಮಾಡಿದ್ದಾರೆ. 13th ಮೇಗೆ ಯಾವ ಸಮಯದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ? 13th ಮೇ ಅಟ್ 23:40, ಸೊ 23:40 ಅಂಡ್ ರೀಚಸ್ ದ ಮುಂಬೈ ಹಟ್ 1st ಜೂನ್. ಎಷ್ಟು ಗಂಟೆಗೆ? 1st ಜೂನ್ ಎಷ್ಟು ಗಂಟೆಗೆ? 5:15. ನಿಮ್ಗೆ ಇಲ್ಲಿ ಏನ್ ಗೊತ್ತಿರಬೇಕು? ಮೇಲ್ ಎಷ್ಟು ದಿನ ಬರುತ್ತೆ? ಮೇಲ್ ನಮಗೆ 31 ದಿನಗಳು ಬರುತ್ತೆ. ಹಂಗಾರೆ 31st ಮೇನು ಇರುತ್ತೆ ಅಂತ ಅರ್ಥ. ಸೊ ಈಗ 13th ಮೇ ಸ್ಟಾರ್ಟ್ ಆಗ್ತಾ ಇದೆ ಎಷ್ಟು ಗಂಟೆಗೆ? 23:40. 23:40 ಅಂದ್ರೆ ಏನು? ನಮಗೆ ರೈಲ್ವೆ ಅವಧಿಯಲ್ಲಿ ಮಧ್ಯಾಹ್ನ 12 ಗಂಟೆಗೂ ಸಾಮಾನ್ಯ ಅವಧಿ ಇರುತ್ತೆ. 1 ಗಂಟೆಗೆ ಅದೇನ್ ಬರುತ್ತೆ? 13 ಗಂಟೆ ಅಂತ ಬರುತ್ತೆ. ಹಾಗಾದ್ರೆ ಇದನ್ನ ಸಾಮಾನ್ಯ ತಿಳ್ಕೊಬೇಕಾದ್ರೆ ಏನ್ ಮಾಡ್ಬೇಕು? -12 ಮಾಡೋದು ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. -12 ಗಂಟೆ ಮಾಡೋದು ಎಷ್ಟು ಬರುತ್ತೆ ನಮ್ಗೆ? ಸಾಮಾನ್ಯವಾಗಿ 3 ಹೋದ್ರೆ 1, 11 ಅಂದ್ರೆ ರಾತ್ರಿ 11:40 ಬಿಡ್ತಾ ಇದೆ. ರಾತ್ರಿ 11:40 ಟ್ರೈನ್ ಬಿಡ್ತಾ ಇದೆ ಅಂತಂದ್ರೆ ಆ ದಿನದಲ್ಲಿ ಇನ್ನ ಎಷ್ಟು ನಿಮಿಷ ಇದೆ? ಸೊ 13th ಮೇಯಲ್ಲಿ ಅದು ಸಂಚಾರ ಮಾಡಿದ ಎಷ್ಟಿದೆ? 13th ಮೇಯಲ್ಲಿ ಕೇವಲ ಇನ್ನ 20 ನಿಮಿಷ ಅಷ್ಟೇ. 20 ನಿಮಿಷ. 31st ಮೇಯಲ್ಲಿ ಸಂಪೂರ್ಣ ದಿನ ಹೋಗಿದ್ದಾರೆ. ಸಂಪೂರ್ಣ ದಿನ ಅಂತಂದ್ರೆ ಎಷ್ಟು ದಿನ ಆಯ್ತು? 24 ಗಂಟೆ. 24 ಗಂಟೆ 0 ನಿಮಿಷ. ನೆಕ್ಸ್ಟ್ 1st ಜೂನ್. ಸೊ 1st ಜೂನ್ ಅವತ್ತು ಎಷ್ಟು ಹೋಗಿದ್ದಾರೆ? 1st ಜೂನ್ ಅಂದ್ರೆ ರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 5:15 5:15 ಟ್ರಾವೆಲ್ ಮಾಡಿದ್ದಾರೆ. ಸೊ ಈಗ ಒಟ್ಟು ಎಷ್ಟಾಯ್ತು? 0:05. ಸೊ 5 ಆಗುತ್ತೆ. 0 + 0 + 5 5 ಆಗುತ್ತೆ. 2 + 0 0 2 2 + 1 3 35 ನಿಮಿಷ. 35 ನಿಮಿಷ ಎಷ್ಟು ಗಂಟೆ? 4 + 5 9. ಸೊ 2. ಸೊ ಎಷ್ಟಾಯ್ತು? 29 ಗಂಟೆ 35 ನಿಮಿಷಗಳು. ಸೊ ಆಪ್ಷನ್ 2ರಲ್ಲಿದೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಬರಬೇಕಾಗುತ್ತೆ. ಸೊ ನಮ್ಗೆ ಇದು ರಿಪೀಟೆಡ್ ಕ್ವಶನ್ ಪೇಪರ್ 1 ಮತ್ತೆ ಪೇಪರ್ 2 ಅಲ್ಲಿ. ಮುಂದಿನ ಪ್ರಶ್ನೆ ಇನ್ನೇ 5 ಡಿಜಿಟ್ ನಂಬರ್. ಸೊ ನಾನು ಲಾಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಇದೇ ರೀತಿಯ ಪ್ರಶ್ನೆಗಳನ್ನ ಬಿಡಿಸಿದೀವಿ. ಇನ್ನೇ 5 ಡಿಜಿಟ್ ನಂಬರ್ ನಾನು ಏನ್ ಮಾಡ್ಕೋಬೇಕು? ಸೊ 5 ಡಿಜಿಟ್ ನಂಬರ್ ಅಂದಾಗ ನೀವು ಬಿಡಿ 10, 100, 1000 ಹಾಕೊಳ್ತಿರಲ್ವಾ, ಆ ತರ ಒಂದು ಬಾಕ್ಸ್ ನ ಹಾಕೋಬೇಕು. ಸೊ ಹಾಕೊಂಡಾಗ ನಿಮ್ಗೆ ಬೇಗ ಆನ್ಸರ್ ಸಿಗುತ್ತೆ. ಸೊ ನಮ್ಗೆ ಈ 5 ಡಿಜಿಟ್ ನಂಬರ್ಗೆ ನಾನು ಬರ್ಕೊಳ್ತೀನಿ. ಸೊ 5 ಡಿಜಿಟ್ ನಂಬರ್ ಅಂತಂದ್ರೆ ಬಿಡಿ 10, 100, 1000, 10,000. ಓಕೆ, ಈ ರೀತಿಯಾಗಿ. ಸೊ ಬಿಡಿ 10ರ ಸ್ಥಾನ, 100ರ ಸ್ಥಾನ, 1000 ಸ್ಥಾನ, 10,000 ಸ್ಥಾನ. A 5-digit number, the digit at the 100 place is 3/4 of the 10th digit. ಸೊ ನೋಡಿ, ನಮ್ಗೆ 10ನೇ ಡಿಜಿಟ್ ಕೊಟ್ಟಿಲ್ಲ, ಯಾವ ಡಿಜಿಟ್ ಕೊಟ್ಟಿಲ್ಲ, 100 ಡಿಜಿಟ್ ಕೊಟ್ಟಿಲ್ಲ. ಆದ್ರೆ ಅವ್ರು ಏನ್ ಹೇಳ್ತಾರೆ? ಒಂದು ಸಂಬಂಧವನ್ನು ಕೊಟ್ಟಿರೋ ಪ್ರಶ್ನೆ ಸಂಬಂಧ ಏನಿದ್ದಾರೆ? ಸೊ ಯಾವ ಪ್ಲೇಸು? ದ ಡಿಜಿಟ್ ಆಫ್ ದ 100th ಪ್ಲೇಸ್. ಸೊ 100ರ ಸ್ಥಾನ, 100ರ ಸ್ಥಾನ ಎನ್ನುವಂಥದ್ದು ಸೊ ಎಷ್ಟಿದೆ? ಪ್ಲೇಸ್ ಈಸ್ 3/4 ಆಫ್ ದ ಡಿಜಿಟ್ ಅಟ್ ದ 10th ಪ್ಲೇಸ್ ಅಂತ ಇದೆ. 10ರ ಸ್ಥಾನದಲ್ಲಿರುವಂತಹ ಇದು ನಮಗೆ ಮೊದಲನೇ ರಿಲೇಷನ್. ಸೊ 100 ಎನ್ನುವಂಥದ್ದು 3/4 ಇಂಟು 10th ಪ್ಲೇಸ್. ಸೊ ನೆಕ್ಸ್ಟ್ ಎನ್ನುವಂಥದ್ದು ಏನಿದೆ? ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಅಂಡ್ ದ ಡಿಜಿಟ್ಸ್ ಅಟ್ ದ 10th ಪ್ಲೇಸ್. ಡಿಜಿಟ್ಸ್ ಅಟ್ ದ 10th ಪ್ಲೇಸ್. ಸೊ ಈಗ ಎರಡನೇ ಕ್ಲೂ ಕೊಡ್ತಾ ಇದ್ದಾರೆ. 10ರ ಸ್ಥಾನದಲ್ಲಿರುವಂಥದ್ದು ಡಿಜಿಟ್ಸ್ ಅಟ್ ದ 10th ಪ್ಲೇಸ್ ಇಸ್ 2/3 ಆಫ್ ದ ಡಿಜಿಟ್ಸ್ ಆಫ್ ದ 100th ಪ್ಲೇಸ್ ಅಂತ ಇದೆ. ನೋಡಿ, ಇದು ರಿವರ್ಸ್ ಕೊಟ್ಟಿದ್ದಾರೆ. ಸೊ ಡಿಜಿಟ್ಸ್ ಆಫ್ ದ 2/3. ಸೊ ಮೀನ್ಸ್ 2/3 ಭಾಗದಲ್ಲಿರುವಷ್ಟು ಡಿಜಿಟ್ಸ್ ಅಟ್ ದ 100th ಪ್ಲೇಸ್. ಸೊ 100ರ ಸ್ಥಾನದಲ್ಲಿ ಇದೆ. ದ ಡಿಜಿಟ್ಸ್ ಅಟ್ ದ 10th ಪ್ಲೇಸ್ ಈಸ್ ಸ್ಕ್ವಯರ್ ಆಫ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್. ಸೊ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವ್ದಾಗುತ್ತೆ? ಸ್ಮಾಲೆಸ್ಟ್ ಪ್ರೈಮ್ ನಂಬರ್ 2 ಅದಲ್ವಾ? ಸ್ಮಾಲೆಸ್ಟ್ ಪ್ರೈಮ್ ನಂಬರ್ 2, ಅದನ್ನ ಪ್ರೈಮ್ ನಂಬರ್ ಸ್ಕ್ವಯರ್ ಮಾಡ್ಕೋಬೇಕು. ಸ್ಕ್ವಯರ್ ಮೀನ್ಸ್ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. 2 2s 4 ಆಗುತ್ತೆ. ದ ಡಿಜಿಟ್ ಅಟ್ ದ 10th ಪ್ಲೇಸ್ ಈಸ್ ಸ್ಕ್ವಯರ್ ಆಫ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ಸ್. ಹಂಗಾದ್ರೆ 10ರ ಸ್ಥಾನದಲ್ಲಿ ಬರುವಂತ ಸಂಖ್ಯೆ ಎಷ್ಟಾಗಿತ್ತು? 4. ಓಕೆ, ನಮಗೆ ಮೊದಲನೇ ಒಂದು ಸಂಖ್ಯೆ ಸಿಕ್ತು. ಆ ರೀತಿಯಾಗಿ ಆಪ್ಷನ್ಸ್ ಅಲ್ಲಿ ಎಲ್ಲ ಇದೆಯಾ ಅದನ್ನ ನೋಡೋಣ. ಸೊ ನೋಡಿ, ನಮಗೆ ಆಪ್ಷನ್ಸ್ ಅಲ್ಲಿ ಇರುವಂತದ್ದೇ ಒಂದು. ನೋಡಿ, ಇಲ್ಲಿ 10ರ ಸ್ಥಾನದಲ್ಲಿ 4 ಇಲ್ಲಿದೆ, ಇಲ್ಲಿ 2 ಇದೆ, ಸೊ ಇದು ಆಗೋದಿಲ್ಲ. ಸೊ ಇಲ್ಲಿ 1 ಇದೆ, ಈ ಆಪ್ಷನ್ ಆಗೋದಿಲ್ಲ. ಸೊ ಇಲ್ಲಿ 3 ಇದೆ, ಸೊ ಈ ಆಪ್ಷನ್ ಆಗೋದಿಲ್ಲ. ಓಕೆ, ನಮ್ಗೆ ಇನ್ನ ಮುಂದಕ್ಕೆ ಆನ್ಸರ್ ಕಟ್ಟಕ್ ಸಿಗುತ್ತಾ? ಈ ಆಪ್ಷನ್ ಕೊಟ್ಟಿರ್ಲಿಲ್ಲ ಅಂದಿದ್ರು. ಅಂಡ್ ದ ಡಿಜಿಟ್ ಅಟ್ ದ 1000th ಪ್ಲೇಸ್ ಇಸ್ ಲಾರ್ಜೆಸ್ಟ್ ಸಿಂಗಲ್ ಡಿಜಿಟ್ ಪ್ರೈಮ್ ನಂಬರ್ ಅಂತ ಇದೆ. ಲಾರ್ಜೆಸ್ಟ್ ಸಿಂಗಲ್ ಡಿಜಿಟ್ ಪ್ರೈಮ್ ನಂಬರ್ ಯಾವ್ದಾಗ್ತಾ ಹೋಗುತ್ತೆ? ಸೊ ಲಾರ್ಜೆಸ್ಟ್ ಸಿಂಗಲ್ ಡಿಜಿಟ್ ಪ್ರೈಮ್ ನಂಬರ್ ಹೀಗೆ ನೋಡ್ತಾ ಹೋಗೋಣ. ಸೊ ನಮಗೆ ಪ್ರೈಮ್ ನಂಬರ್ಸ್ ಯಾವ್ದು ಬರ್ತಾ ಹೋಗುತ್ತೆ? ಸೊ ಅಂಡ್ ದ
digit at the 1000 place is the largest single digit prime number. Single digit prime numbers ಯಾವ್ದು ಬರುತ್ತೆ? 2, 3, 5, 7, 9 ಬರುತ್ತೆ. ಸೊ 9 ಬರೋದಿಲ್ಲ, ಸೊ 7 ಬರಬೇಕು. ಓಕೆ, ಈಗ ನಮ್ಗೆ ಇಲ್ಲಿ ಏನ್ ಬರ್ತಾ ಇದೆ? ಸೊ ಎಲ್ಲಿ ಕೇಳಿರುವಂತದ್ದು ಅವರು ದ ಡಿಜಿಟ್ ಅಟ್ ದ ಥೌಸಂಡ್ಸ್ ಪ್ಲೇಸ್. ಸೊ ಸಾವಿರ ಸ್ಥಾನದಲ್ಲಿ ಏನ್ ಬರುತ್ತೆ? 7 ಬರಬೇಕು. ನೋಡಿ ಇಲ್ಲಿ 7 ಬಂದಿದೆ, ಮತ್ತೆ ಎಸ್ ಬಂದಿದೆ. ಓಕೆನಾ? ನೆಕ್ಸ್ಟ್ ನನ್ಗೆ ಈಗ ಇನ್ನ ಏನ್ ಬೇಕು? ನೆಕ್ಸ್ಟ್ ಇದೆ, ಇಫ್ ದ ಡಿಜಿಟ್ ಅಟ್ ದ ಯೂನಿಟ್ ಪ್ಲೇಸ್ ಇಸ್ ದ ಲಾರ್ಜೆಸ್ಟ್ ಸಿಂಗಲ್ ಡಿಜಿಟ್ ಆಡ್ ನಂಬರ್. ಲಾರ್ಜೆಸ್ಟ್ ಸಿಂಗಲ್ ಡಿಜಿಟ್ ಆಡ್ ನಂಬರ್ ಯಾವ್ದು ಬರುತ್ತೆ? 9 ಡಿಜಿಟ್. ನಮ್ ಸಿಂಗಲ್ ಡಿಜಿಟ್ ಆಡ್ ನಂಬರ್ ಎಷ್ಟು ಬರುತ್ತೆ? 9 ಬರುತ್ತೆ. 49 ಆಯ್ತು. ಈಗ ನಮಗೆ 100ರ ಸ್ಥಾನ ಬೇಕು. ಸೊ 100ರ ಸ್ಥಾನದಲ್ಲಿ ನಮ್ಗೆ ಈಗ ಆಲ್ರೆಡಿ ಒಂದು ಸೂತ್ರವನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ಕೊಟ್ಟಿದ್ದಾರೆ? 10 ಎನ್ನುವಂಥದ್ದು. 10ರ ಸ್ಥಾನ ಎಷ್ಟಾಗ್ತಾ ಇದೆ? 10ರ ಸ್ಥಾನ ನಮ್ಗಿಲ್ಲಿ, ಸೊ ಇಲ್ಲಿ ನೋಡ್ತಾ ಹೋಗ್ಬೋದು ಅವರು. ಸೊ 10th ಪ್ಲೇಸ್ ಇಸ್ 100 ಪ್ಲೇಸ್ ಇಸ್, ಸೊ 3/4 ಆಫ್ ದ 10th ಪ್ಲೇಸ್ ಅಂತ ಇದೆ. 3/4 ಅಂತಂದ್ರೆ ಸೊ ನಮ್ಗೆ ಇಲ್ಲಿ ಎಷ್ಟಾಗ್ತಾ ಹೋಗುತ್ತೆ? 100ರ ಸ್ಥಾನ ನಮ್ಗೆ 6 ಆಗ್ತಾ ಹೋಗುತ್ತೆ. ಸೊ 100ರ ಸ್ಥಾನ 10ರಲ್ಲಿ 3ನೇ ಭಾಗ, 3ನೇ 2 ಭಾಗ, 3ನೇ 4 ಭಾಗ ಅಂತಂದ್ರೆ 6 ಆಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ನಮ್ಗೆ ಬರುವಂತದ್ದು 8. ಸೊ ಕ್ಲೂಸ್ ಅನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಆಲ್ರೆಡಿ ನಮ್ಗಿದೆ ಇಲ್ಲಿ, ಸೊ ಅದಕ್ಕೆ ನಾನು 8, 6 ಬರದೆ. ಆಲ್ರೆಡಿ ನಮ್ಗೆ ಕೆಲವೊಂದಿಷ್ಟು ಕ್ಲೂಸ್ ಅಲ್ಲೇ ನಮ್ಗೆ ಸಂಖ್ಯೆ ಗೊತ್ತಾಗ್ಬಿಟ್ಟಿರುತ್ತೆ. ಇದೇ ರೀತಿಯಾಗಿ ಪ್ರಶ್ನೆ ಪೂರ್ತಿಯಾಗಿ ಮಾಡೋ ಅವಶ್ಯಕತೆನೂ ಇರೋದಿಲ್ಲ. ನೀವು ಜಸ್ಟ್ ನಂಬರ್ಸ್ ನೋಡ್ಕೊಂಡು ಸಾಕು. ನಾನು ಇದು 3ನೇ ಸಲ ಈ ಪ್ರಶ್ನೆ, ಈ ರೀತಿಯ ಪ್ರಶ್ನೆಗಳನ್ನು ಬಿಡಿಸ್ತಾ ಇರುವಂಥದ್ದು. ಕೇವಲ ನಿಮಗೆ ಅಲ್ಲಿ ಓದೋದಕ್ಕೆ ಬಂದ್ರೆ ಸಾಕು, ನೀವು ನೇರವಾಗಿ ಆನ್ಸರ್ಸ್ ಅನ್ನ ಮಾಡ್ತಾ ಹೋಗ್ಬೋದು. ಇನ್ನ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆ, ಮುಂದಿನ ಒಂದು ಸಮಸ್ಯೆನ ಬಿಡಿಸ್ತಾ ಹೋಗೋಣ. ಮುಂದಿನ ಸಮಸ್ಯೆ, ವಾಟ್ ಶುಡ್ ಬಿ ದ ಸಬ್ಸ್ಟ್ರಾಕ್ಟೆಡ್ ಫ್ರಮ್ ದ ಸಮ್ ಆಫ್ 8008, 8088, 8808 ಟು ಒಬ್ಟೈನ್ ದ 17,863 ಅಂತ ಇದೆ. ಸೊ ಮೊದಲಿಗೆ ಈ 3ಅನ್ನ ಕೂಡ್ಕೋಬೇಕು. ಈ 3ಅನ್ನ ಕೂಡ್ಕೊಂಡಿರೋದ್ರಿಂದ ನಾವೇನ್ ಮಾಡ್ತಾ ಹೋಗ್ಬೇಕು? 17,863 ಈ ಕೂಡ್ಕೊಂಡು 17,863 ಕಳಿಬೇಕು. ಸೊ ಮೊದಲಿಗೆ ನಾನು ಏನ್ ಮಾಡ್ತೀನಿ? ವಾಟ್ ಶುಡ್ ಬಿ ಸಬ್ಸ್ಟ್ರಾಕ್ಟೆಡ್ ಫ್ರಮ್ ದ ಸಮ್ ಆಫ್ ಅಂದ್ರೆ 3ನ ಕೂಡ್ಕೋಬೇಕು. ಸೊ 3 ನಾನು ಕೂಡ್ಕೊಳ್ತೇನೆ. 8,008, 8,088, 8,808. ಸೊ ಈ 3ನ ಕೂಡ್ಕೋಬೇಕು. 8 3 ಎಷ್ಟಾಗುತ್ತೆ? ಸೊ 8 8 8 8 3 ಆದ್ರೂ ಮಾಡ್ಕೋಬಹುದು. ನೀವು 8ನ 3 ಸಲ ಆದ್ರೂ ಕೂಡ್ಕೋಬಹುದು. 8 + 8 16, 16 + 8 ಆಗುತ್ತೆ. 16 + 8 24. 8 + 2 ಎಷ್ಟಾಯ್ತು? 8 + 2 10. ಸೊ 1 + 8 ಎಷ್ಟಾಯ್ತು? 1 + 8 9. ಸೊ ಮತ್ತೆ 8 + 8 + 8 8 + 8 + 8 ಎಷ್ಟಾಯ್ತು? 24. 24,904 ಬಂದಿರುವಂಥದ್ದು ಒಟ್ಟು ಮೊತ್ತ. ಈ 24,904ರಿಂದ ನಾನು ಏನನ್ನ ಸಬ್ಸ್ಟ್ರಾಕ್ಟ್ ಮಾಡಬೇಕು? 17,863 ಸಬ್ಸ್ಟ್ರಾಕ್ಟ್ ಮಾಡಬೇಕು. 17 ಅವ್ರು ಕೇಳಿರುವಂಥದ್ದು ವಾಟ್ ಶುಡ್ ಬಿ ದ ಸಬ್ಸ್ಟ್ರಾಕ್ಟೆಡ್ ಫ್ರಮ್ ದ ಸಮ್ ಆಫ್, ಈ ಬಂದಿರೋ ಸಮ್ಮಿಂದ ಇದನ್ನ ಕಳೆದ್ರೆ ನನಗೆ ಏನು ಉತ್ತರ ಬರುತ್ತೆ ಅಂತ ಕೇಳಿದ್ದಾರೆ. ಸೊ 4 3 ಹೋದ್ರೆ ಎಷ್ಟು ಬರುತ್ತೆ? 4 3 ಹೋದ್ರೆ 1, 0 6 ಹೋಗೋಕ್ಕಾಗೋದಿಲ್ಲ. ಸೊ ನಾವು ಮತ್ತೆ ಇಲ್ಲೊಂದು ದಶಕ ತಗೊಳ್ತೀವಿ, 10 ಆಗುತ್ತೆ. 10 6 ಹೋದ್ರೆ ಎಷ್ಟಾಗುತ್ತೆ? 10 6 ಹೋದ್ರೆ 4, 8 8 ಹೋದ್ರೆ 0 ಆಗುತ್ತೆ. ಓಕೆ, 8 8 ಹೋದ್ರೆ ಎಷ್ಟಾಗುತ್ತೆ? 0 ಆಗುತ್ತೆ. 4 7 ಆಗೋದಿಲ್ಲ. ಸೊ ನಾವು ಇಲ್ಲಿ ದಶಕ ತಗೊಳ್ತೀವಿ, 14 ಆಗುತ್ತೆ. 14 7 ಹೋದ್ರೆ 7. ಸೊ ನಮ್ಗೆ ಒಟ್ಟು ಉತ್ತರ ಎಷ್ಟು ಬಂತು? 7,041. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಷ್ಟಿನ ಮುಂದಿನ ಪ್ರಶ್ನೆನ ಬಿಡಿಸ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಸೊ ಇದು ತುಂಬಾ ಸಿಂಪಲ್ ಆಗಿದೆ, ಬಟ್ ನೀವು ಸ್ವಲ್ಪ ಉತ್ತರವನ್ನ ನೋಡ್ಕೊಂಡು ಕ್ವಶನ್ ಅನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಎ ಬಕೆಟ್ ಆಫ್ 16 ಲೀಟರ್ ಕೆಪಾಸಿಟಿ, ಎಷ್ಟು ಲೀಟರ್ ಇದೆ ಬಕೆಟ್ ಕೆಪಾಸಿಟಿ? 16 ಲೀಟರ್ ಇದೆ. is filled with the brim of water. The water from this bucket is to transferred into smaller utensils ಅಂತ ಇದೆ. ಮೊದಲಿಗೆ ಒಂದು ವಾಟರ್ ಇರುವಂತದ್ದು ಬಕೆಟ್ ಅಲ್ಲಿ ಇದ್ದಂತ ವಾಟರ್ ಈಗ ಕೆಲವೊಂದಿಷ್ಟು ಯುಟೆನ್ಸಿಲ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೆ, ಎಲ್ಲೋ ಒಂದ್ ಕಡೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಎ ಮಗ್ ಫಿಲ್ಡ್ ವಿತ್ ಕೆಪಾಸಿಟಿ ಆಸ್ ಅ ಡಿಪ್ಡ್ 50 times ಕಂಪ್ಲೀಟ್ಲಿ ಟ್ರಾನ್ಸ್ಫರ್. ಸೊ ಒಂದು ಮಗ್ ಇದೆ, ಆ ಮಗ್ ಏನಾಯ್ತು ಅಂತಂದ್ರೆ ಇದನ್ನ ಖಾಲಿ ಮಾಡೋದಕ್ಕೆ 50 ಸಲ ಅದರಲ್ಲಿ ಆ ನೀರನ್ನ ತುಂಬ್ಕೋಬೇಕಾಯ್ತು. 50 ಸಲ. ಹಾಗಾದ್ರೆ ಅವ್ರು ಕೇಳ್ತಿರುವಂತದ್ದು ಏನಂತಂದ್ರೆ ಟ್ರಾನ್ಸ್ಫರ್ ಟು ದ ವಾಟರ್ ಇಂದ ಬಕೆಟ್ ಇಂಟು ಯುಟೆನ್ಸಿಲ್ಸ್. ವಾಟ್ ಈಸ್ ದ ಕೆಪಾಸಿಟಿ ಆಫ್ ದ ಮಗ್? ಹಾಗಾದ್ರೆ ಮಗ್ನ ಕೆಪಾಸಿಟಿ ಎಷ್ಟಿತ್ತು? ಸೊ ಈಗ 50 ಸಲ ಅಂತಂದ್ರೆ ಅಲ್ಲಿ ಕೇಳಿದರೆ ML ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ನಾವ್ ಇದೇನ್ ಮಾಡ್ಬೇಕು? ಮೊದಲಿಗೆ 16 ಲೀಟರ್ ಅನ್ನು ML ಗೆ ಪರಿವರ್ತನೆ ಮಾಡ್ಕೋಬೇಕು. ML ಅಂತಂದ್ರೆ 1 ಲೀಟರ್ಗೆ ಎಷ್ಟು ML ಆಗುತ್ತೆ? 1000 ML. ಸೊ ಇಲ್ಲೇನಾಗುತ್ತೆ? 16 ಇಂಟು 1000 ಆದಾಗ ಎಷ್ಟಾಗುತ್ತೆ? 16,000 ML ಆಗುತ್ತೆ. 16,000 ML. ಸೊ ಅದನ್ನ ಗುಣಿಸ್ಕೊಂಡಾಗ ನಿಮ್ಗೆ ಇದೇ ರೀತಿಯಾಗಿ ಬರುತ್ತೆ. ಒಂದು 16 16 3 0 ಹಾಗೆ ಬರ್ಕೊಡಿದೀನಿ. ಸೊ ಈಗ ಏನ್ ಮಾಡಿದೆ? ಒಂದು ಮಗ್ಗೆ ಅನ್ನುವಂಥದ್ದು ಎಷ್ಟು ಸಲ ಇದು ಮಾಡಿದೆ? ಒಂದು ಮಗ್ಗೆ ಅನ್ನೋದು 50 ಸಲ ಡಿವೈಡೆಡ್ ಬೈ 50 ಮಾಡ್ಕೊಳ್ಳಿ. ಸೊ ನಮ್ಗೆ ಒಟ್ಟು ನಮ್ಗೆ ಡಿವೈಡೆಡ್ ಬೈ 50 ಮಾಡಿದಾಗ ಏನ್ ಬರುತ್ತೆ? ಈ 0 ಕ್ಯಾನ್ಸಲ್ ಆಗುತ್ತೆ. 5 1 5, 5 3 15,
ನೆಕ್ಸ್ಟ್ ನಮ್ಗೆ ಏನು ಉಳ್ಕೊಳ್ತು, 1 ಉಳ್ಕೊಳ್ತು, 10 ಆಯ್ತು, 5 2 10 ಮತ್ತೆ 0 ಉಳ್ಕೊಳ್ತು. ಸೊ ಒಟ್ಟಾಗಿ ನಮ್ಗೆ ಎಷ್ಟು ಬಂತು, 320. ಸೊ ಆಪ್ಷನ್ಸ್ ಅಲ್ಲಿ ಇದೆಯಾ? ಎಸ್, ಆಪ್ಷನ್ 4 ಅಲ್ಲಿದೆ. ಸೊ ಆಪ್ಷನ್ 4 320 ml ಎನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 4 ಇದಕ್ಕೆ ಸರಿ ಉತ್ತರ. ಎಸ್, ಇವತ್ತಿನ ಕೊನೆಯ ಪ್ರಶ್ನೆನ ಬಿಡಿಸ್ತಾ ಹೋಗೋಣ. ಇವತ್ತಿನ ಕೊನೆಯ ಪ್ರಶ್ನೆ, ಎ ಟ್ಯಾಕ್ಸಿಮೀಟರ್ ಶೋಸ್ ಚಾರ್ಜ್ ಆಫ್ 50 rupees per first 2 kilometers. ಸೊ ಏನ್ ಮಾಡ್ತಿದ್ರೆ, ಟ್ಯಾಕ್ಸಿಮೀಟರ್ ಏನ್ ಮಾಡ್ತಾ ಇದೆ, ಮೊದಲ 2 ಕಿಲೋಮೀಟರ್ಗೆ ಮೊದಲ 2 ಕಿಲೋಮೀಟರ್ ಫಸ್ಟ್ 2 ಕಿಲೋಮೀಟರ್ಸ್ಗೆ ಎಷ್ಟು ತೋರಿಸುತ್ತೆ, 50 ರೂಪಾಯಿ. ಫಸ್ಟ್ 2 kilometers ಆಫ್ ಜರ್ನಿ ಶೋಸ್ ಚಾರ್ಜ್ ಆಫ್ 50 rupees ಫಾರ್ ದ ಫಸ್ಟ್ 2 kilometers ಆಫ್ ಜರ್ನಿ ಅಂಡ್ ₹16 ಫಾರ್ ಎವ್ರಿ ಸಬ್ಸಿಕ್ವೆಂಟ್ ಕಿಲೋಮೀಟರ್ ಟ್ರಾವೆಲ್ಡ್. ಸೊ 16 ರೂಪಾಯಿ ಪ್ರತಿಯೊಂದು ಕಿಲೋಮೀಟರ್ಗೆ, ಅಲ್ಲಿಂದ ಪ್ರತಿ ಕಿಲೋಮೀಟರ್ಗೆ ಎಷ್ಟು ತೋರಿಸುತ್ತೆ, ಪ್ರತಿ 1 ಕಿಲೋಮೀಟರ್ಗೆ 16 ರೂಪಾಯಿಯನ್ನ ತೋರಿಸುತ್ತೆ. ಹಾಗಾದ್ರೆ ಮಂಜು ಪೇಸ್ 258 rupees. ಮಂಜು ಎಷ್ಟು ಪೇ ಮಾಡ್ತಿದ್ದಾರೆ, 258 rupees ಅವ್ರನ್ನ ಆಟೋಗೆ ಅವ್ರು ಪೇ ಮಾಡ್ತಾರೆ, ಟ್ಯಾಕ್ಸಿಗೆ ಪೇ ಮಾಡ್ತಿದ್ದಾರೆ ಅಂತಂದ್ರೆ, ಫೇರ್ ಟು ಟ್ರಾವೆಲ್ ಫ್ರಮ್ ಅವರ್ ಹೌಸ್ ಟು ರೈಲ್ವೆ ಸ್ಟೇಷನ್. ಹೌ ಫಾರ್ ಇಸ್ ದ ರೈಲ್ವೆ ಸ್ಟೇಷನ್ ಫ್ರಮ್ ಅವರ್ ಹೋಮ್ ಅಂತ ಇದೆ. ಸೊ ಈಗ ಎಷ್ಟಾಗ್ತಾ ಹೋಗುತ್ತೆ, ಫಸ್ಟ್ 50 ರೂಪಾಯಿನ ಮೈನಸ್ ಮಾಡ್ಬೇಕು. ಎಷ್ಟರಲ್ಲಿ, 258ರಲ್ಲಿ. ಏನಕ್ಕೆ, ಮೊದಲ 2 ಕಿಲೋಮೀಟರ್ಗೆ 50 ರೂಪಾಯಿ ಅಷ್ಟೇ ತಗೊಳ್ತಾರೆ. ಸೊ 258ರಲ್ಲಿ ಸೊ 50 ರೂಪಾಯಿ ಹೋದ್ರೆ ಎಷ್ಟಾಗುತ್ತೆ ನಮ್ಗೆ, ಇನ್ನ 208 ರೂಪಾಯಿ ಆಯ್ತು. ಅಂದ್ರೆ ಇಲ್ಲಿ ಎಷ್ಟು ಕಿಲೋಮೀಟರ್ ಬಂದಂಗ ಆಯ್ತು, ಆಲ್ರೆಡಿ 2 ಕಿಲೋಮೀಟರ್ಗೆ ಪೇ ಮಾಡ್ದಂಗ ಆಯ್ತು. ಇನ್ನ 208 ನಾನು ಏನ್ ಮಾಡ್ಬೇಕಂದ್ರೆ, ಪ್ರತಿ ಕಿಲೋಮೀಟರ್ಗೆ 16 ರೂಪಾಯಿ ಇರೋದ್ರಿಂದ 16ರಿಂದ ಭಾಗ ಮಾಡ್ತೀನಿ. ಸೊ ಎಷ್ಟಾಗುತ್ತೆ, ಸೊ 16 1 16. ಸೊ ಎಷ್ಟಾಯ್ತು, 4 ಉಳ್ಕೊಳ್ಳುತ್ತೆ. ಸೊ ನಾನು ಶೇಷವನ್ನ ಮತ್ತೆ ಹಾಗೆ ಕೇಳ್ಕೊಳ್ತಾ ಹೋಗ್ತೀನಿ. 8 ಆಯ್ತು. ಈಗ ಎಷ್ಟಾಯ್ತು, 16 3 48. ಸೊ ಮೊದಲಿಗೆ ಎಷ್ಟು ಕಿಲೋಮೀಟರ್ ಹೋಗಿದ್ದಾರೆ, ಮೊದಲಿಗೆ 2 ಕಿಲೋಮೀಟರ್ ಹೋಗಿದ್ದಾರೆ, ಜೊತೆಗೆ ಅದಾದ್ಮೇಲೆ ಎಷ್ಟು ಕಿಲೋಮೀಟರ್ ಹೋಗಿದ್ದಾರೆ, 13 ಕಿಲೋಮೀಟರ್ ಹೋಗಿದ್ದಾರೆ. ಸೊ ಈಗ ಟೋಟಲ್ ಎಷ್ಟಾಯ್ತು, 13 + 2 ಕಿಲೋಮೀಟರ್, ಟೋಟಲ್ ನಮ್ಗೆ ಎಷ್ಟಾಯ್ತು, 15 ಕಿಲೋಮೀಟರ್ಗಳಾಯ್ತು. ಸೊ ಅದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 3 15 ಕಿಲೋಮೀಟರ್ ಅಂತದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸಂಪೂರ್ಣ ಈ ಒಂದು ಗಣಿತದ ಪ್ರಶ್ನೆ ಪತ್ರಿಕೆನ ಬಿಡಿಸುವಂತದ್ದು. ನೋಡಿ, ಎಲ್ಲವೂ ಸಹ ರಿಪೀಟೆಡ್ ಕ್ವಶನ್ಸ್. ನೀವು ಬಿಡಿಸ್ತಾ ಹೋದ್ರೆ ಸಾಧ್ಯವಾದಷ್ಟು, ನಾನೀಗ ನೀವು ನೋಡ್ತಾ ಹೋಗ್ಬೋದು. ಸೊ ಈ ಒಂದು ವಿಡಿಯೋನ ನಾವು ಸಾಮಾನ್ಯವಾಗಿ ಒಂದು 30 ನಿಮಿಷದಲ್ಲಿ ಬಿಡಿಸಿದ್ವಿ. ಸೊ ನೀವೇ ಬಿಡಿಸ್ತಾ ಹೋದ್ರೆ ಒಂದು ಕನಿಷ್ಠ ಒಂದು 10 ನಿಮಿಷದಲ್ಲಿ ಬಿಡಿಸ್ಬಿಡ್ಬೋದು. ಅಷ್ಟು ಈಸಿಯಾಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆ. ಸೊ ಈ ರೀತಿಯಾಗಿತ್ತು. ನಾನು ಅದಕ್ಕೆ ಹೇಳಿದಂಥದ್ದು, ಒಮ್ಮೆ ನೋಡಿದ್ರೆ ನೀವೇ ಬಿಡಿಸ್ತಾ ಹೋಗ್ತೀರಾ, ಅಷ್ಟು ಸುಲಭವಾಗಿದೆ. ಇವೇ ಲೆಕ್ಕಗಳನ್ನ ಪದೇ ಪದೇ ಕೇಳ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಇದಾಗಿತ್ತು ನಿಮ್ಮ ತರಗತಿ. ಈ ತರಗತಿ ನಿಮಗೆ ಉಪಯುಕ್ತ ಆಗಿದೆ, ಜಸ್ಟ್ ವಿಡಿಯೋಗೊಂದು ಲೈಕ್ ಅನ್ನ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ. ಸೊ ಅವರಿಗೂ ಸಹ ಹೆಚ್ಚು ಉಪಯುಕ್ತ ಆಗ್ತಾ ಹೋಗ್ಲಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಿಮಗೆಲ್ಲರಿಗೂ ಧನ್ಯವಾದಗಳು.